ಎಲ್ಲರಿಗೂ ನಮಸ್ಕಾರ. PMC ಕನ್ನಡ ಪ್ರತಿಕ್ಷಣ ಸತ್ಯ ದರ್ಶನವನ್ನು ನೀಡ್ತಾ ಬರ್ತಾ ಇದೆ. ಇದಕ್ಕೆ ನಿಮ್ಮೆಲ್ಲರ ಪ್ರೋತ್ಸಾಹ ಅತ್ಯಂತ ಮುಖ್ಯ ಹಾಗೂ ಅವಶ್ಯಕ. ಇದೇ ರೀತಿ ಪ್ರೋತ್ಸಾಹವನ್ನು ನೀಡಿ ಅಂತ ತಿಳಿಸ್ತಾ, ನಮ್ಮೆಲ್ಲರ ನೆಚ್ಚಿನ ಗುರುಗಳಾದಂತಹ ಬ್ರಹ್ಮಶ್ರೀ ಪಿತಾಮಹ ಪತ್ರಿಜಿಯವರಿಗೆ ಕೃತಜ್ಞತೆಗಳನ್ನು ತಿಳಿಸ್ತಾ, ಪತ್ರಿಜಿಯವರು ಹೇಳಿದಂತೆ ಧ್ಯಾನದಿಂದ ಜ್ಞಾನ, ಜ್ಞಾನದಿಂದ ಮುಕ್ತಿ ಅನ್ನೋ ನುಡಿಮುತ್ತಿನೊಂದಿಗೆ ನಮ್ಮ PSSM ಮೂವ್ಮೆಂಟ್ನ ಪಿರಮಿಡ್ ಮಾಸ್ಟರ್ಗಳು ಯಾವ ರೀತಿ ಅವರ ಜೀವನದಲ್ಲಿ ಅಳವಡಿಸ್ಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸಲು ನಾವು ಕಾತರದಿಂದ ಕಾಯ್ತಾ ಇದ್ದೀರಿ. ಇವತ್ತು ನಮ್ಮ ಜೊತೆ ಇದ್ದಾರೆ ಹಿರಿಯ ಪಿರಮಿಡ್ ಮಾಸ್ಟರ್ ಆದಂತಹ ಶ್ರೀಮತಿ ಅನಿತಾ ಚನ್ನಬಸವ ಅವರು. ಅವರನ್ನು ಸ್ವಾಗತಿಸೋಣ ಮಾಸ್ಟರ್ಸ್. ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ಮೇಡಮ್, ನೀವು ಎಷ್ಟು ವರ್ಷದಿಂದ ಧ್ಯಾನ ಮಾಡ್ತಾ ಇದ್ದೀರಾ, ಹಾಗೆ ಯಾಕೆ ನೀವು ಧ್ಯಾನಕ್ಕೆ ಬಂದ್ರಿ ಅನ್ನೋದನ್ನ ಫಸ್ಟು ತಿಳಿಸ್ಕೊಡಿ ಎಲ್ಲರಿಗೂ. ಮೊದಲನೇದಾಗಿ ನಮ್ಮೆಲ್ಲರ ನೆಚ್ಚಿನ ಗುರುಗಳಾಗಿರ್ತಕ್ಕಂಥ ಬ್ರಹ್ಮಶ್ರೀ ಪಿತಾಮಹ ಪತ್ರಿಜಿಯವರಿಗೆ ನಮಸ್ಕರಿಸುತ್ತಾ, ನಾನು ಈ ಧ್ಯಾನವನ್ನು 2012ರಲ್ಲಿ ಪರಿಚಯ ಮಾಡಿಕೊಟ್ರು. ನನ್ನ ಮದುವೆ ಆದ ನಂತರ ನಮ್ಮ ಮನೆಯವರಿಂದ ನಾನು ಧ್ಯಾನವನ್ನು ತಿಳಿದೆ. ನನಗೆ ಅವರು 2012ಕ್ಕಿಂತ ಮುಂಚಿತವಾಗಿ 2 ವರ್ಷಗಳ ಹಿಂದೆ ಪರಿಚಯ ಇದ್ದರು. ಆದರೆ ಅವ್ರು ಧ್ಯಾನದ ಬಗ್ಗೆ ಹೇಳ್ತಾಯಿದ್ರು, ಅವರು ಮಾಡ್ತಾಯಿದ್ರು. ಬಟ್ ನನಗೆ ಅದ್ರ ಬಗ್ಗೆ ಅಷ್ಟೊಂದು ಗೊತ್ತಿರಲಿಲ್ಲ. ಮದುವೆ ಆದ ನಂತರ ಮದುವೆ ಆದಮೇಲೆ ನಾನು ಅವ್ರು ಹೇಳ್ತಾಯಿದ್ರು, ಧ್ಯಾನ ಮಾಡು, ನಿಮಗೆ ಈ ಥರ ಆಗುತ್ತೆ, ಬದಲಾವಣೆ ಕಾಣಿಸುತ್ತೆ, ನಿಂಗೆ ಏನು ಬೇಕಾದರೂ ತಿಳಿತಾ ಹೋಗುತ್ತೆ ಅಂತ ಹೇಳ್ತಾಯಿದ್ರು. ಓಕೆ, ನಾನು ಮಾಡ್ತೀನಿ ಅಂತ ಹೇಳ್ತಾ ಇದ್ದೆ ಅವ್ರಿಗೆ. ಅವರು ಪ್ರತಿದಿನ ಅಭ್ಯಾಸ ಮಾಡ್ತಾಯಿದ್ರು. ಆದರೆ ನಾನು ಅವರನ್ನು ನೋಡ್ತಾ ಇದ್ದೆ. ನನಗೂ ಒಂದು ಸ್ವಲ್ಪ ದಿನಗಳ ನಂತರ ಮದುವೆ ಆದಮೇಲೆ, ನಾನು ಮದುವೆ ಆದಮೇಲೆ 2012ರಲ್ಲಿ ಹೆಚ್ಚಿನ ಅಭ್ಯಾಸ ಮಾಡಬೇಕು ಅಂಥೇಳಿ PGಗೋಸ್ಕರ ಕಾಲೇಜಿಗೆ ಜಾಯ್ನ್ ಆದೆ. ಆ ಕಾಲೇಜಿಗೆ ಜಾಯ್ನ್ ಆದಮೇಲೆ ಮನೆಯಲ್ಲಿ ಮತ್ತು ಕಾಲೇಜು ಎರಡನ್ನು ಬ್ಯಾಲೆನ್ಸ್ ಮಾಡೋದು ಒಂದು ಸ್ವಲ್ಪ ಕಷ್ಟ ಆಗ್ತಾ ಹೋಯಿತು. ಕಾಲೇಜ್ಗೆ ಹೋಗಿ ಬಂದು ಮನೆಯಲ್ಲಿ ಹೇಗೆ ಮಾಡಬೇಕು ಅದೆಲ್ಲ ನನಗೆ ತುಂಬ ಕಷ್ಟದಲ್ಲಿ ಸಿಗಾಕೊಂಡೆ. ಆಗ ಅವರು ಹೇಳ್ತಾಯಿದ್ರು, ಅವಾಗವಾಗ ಹೇಳ್ತಾಯಿದ್ರು, ನನಗೆ ಯಾವತ್ತೂ ಅವ್ರು ಫೋರ್ಸ್ ಮಾಡಿಲ್ಲ ನೀನು ಮಾಡಬೇಕು ಅಂತ. ಇದರಿಂದ ಲಾಭ ಇದೆ ಅಂತ ಹೇಳ್ತಾಯಿದ್ರು. ಓಕೆ, ನೋಡೋಣ ಅಂತ ಹೇಳಿದೆ. ಬಟ್ ನನಗೆ ಕಷ್ಟ ಬಂದಾಗ, ವೆಂಕಟರಮಣ ಅಂದಾಗ, ನನಗೆ ಅಲ್ಲಿ ಹೇಗೆ ಎದಕ್ಕೆ ತೊಂದರೆ ಆಗ್ತಿದೆ, ನನಗೆ ಯಾಕೆ ಬ್ಯಾಲೆನ್ಸ್ ಮಾಡೋಕ್ಕಾಗ್ತಾ ಇಲ್ಲ ಅನ್ನೋದು ನನಗೆ ಅವಾಗ ಅರಿವಾಯಿತು. ಆಗ ನಾನು ಅವ್ರಿಗೆ ಕೇಳಿದೆ, ಯಾಕೋ ನನಗೆ ಕಾಲೇಜು ಮನೆ ಬ್ಯಾಲೆನ್ಸ್ ಮಾಡೋದು ಕಷ್ಟ ಆಗ್ತಿದೆ, ಕಾಲೇಜ್ ಬಿಟ್ಬಿಡ್ತೀನಿ, ಮನೆ ಅಷ್ಟೇ ಸಾಕು ನಾನು ಅಂತ ಹೇಳ್ತಾಯಿದ್ದೆ. ಆಗ ಅವ್ರು, ನೀನು ಒಂದ್ಸರಿ ಪ್ರಯತ್ನ ಮಾಡಿ ನೋಡು, ಎರಡನ್ನೂ ನೀನು ಮೇಂಟೈನ್ ಮಾಡ್ಬೋದು ಅಂತ ಅಂದರು. ನಾನು ಆಗ ಒಂದು 10 ನಿಮಿಷ 15 ನಿಮಿಷ ಪ್ರಾರಂಭ ಮಾಡಿದೆ. ಮಾಡಿದ್ಮೇಲೆ ನನಗೆ ನಂಬಿಕೆ ಬರಲಿಲ್ಲ. ಅವ್ರು ಹೇಳಿದ್ರು, ನೀನು ನಂಬಬೇಕು ಅಂದರೆ ನೀನು ಅದನ್ನು ಎಕ್ಸ್ಪೆರಿಮೆಂಟ್ ಮಾಡು ಅಂದರು. ನಾನು ಆಗ ಎಕ್ಸ್ಪೆರಿಮೆಂಟ್ ಮಾಡ್ತಾ 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 ನನ್ನಲ್ಲಿ ನಾನು ಅದರಲ್ಲಿ ಏನಿದೆ, ಯಾಕೆ ಬೇಕು ಧ್ಯಾನ ಅನ್ನೋದನ್ನು ತಿಳಿತಾ ನಾನು ಅದನ್ನು ಅಳವಡಿಸ್ಕೊತಾ ಹೋದೆ ಮೇಡಮ್. ಮೇಡಮ್, ಧ್ಯಾನನ ಪ್ರತಿಯೊಬ್ಬರು ಮಾಡಲೇಬೇಕಾ? ಎಸ್, ಪ್ರತಿಯೊಬ್ಬರಿಗೂ ಧ್ಯಾನ ಬೇಕೇ ಬೇಕು ಮೇಡಮ್. ಹೇಳ್ತಾರೆ, ಇವಾಗ ನಾವು ಪ್ರತಿದಿನ ನಿದ್ದೆ ಬೇಕು ಅಂತ ಹೇಳ್ತೀವಿ. ಯಾಕೆ ಬೇಕು ನಿದ್ದೆ? ನಾವೇನು ಹೇಳ್ತೀವಿ, ಈ ದೇಹ ಇದೆ, ಬೆಳಿಗ್ಗೆಯಿಂದ ರಾತ್ರಿವರೆಗೂ ಕೆಲಸ ಮಾಡ್ತೀವಿ. ನಮ್ಗೇನು ಮಾಡ್ತೀವಿ, ರಾತ್ರಿ ಆದರೂ ಸುಸ್ತಾಯಿತು ಅಂತೀವಿ. ಸುಸ್ತಾದಾಗ ಏನು ಮಲಗ್ತೀವಿ ಅಷ್ಟೇ. ಮಲಗ್ದಾಗ ಏನಾಗುತ್ತೆ, ನಮ್ಮ ಕೈ ಕಾಲು ಅಷ್ಟೇ ರೆಸ್ಟ್ ಮಾಡ್ತೀವಿ. ಆದರೆ ನಮ್ಮ ಓಡ್ತಕ್ಕಂಥ ಈ ಒಂದು ಆಲೋಚನೆಗಳು ಅದಕ್ಕೆ ಪುಲಿ ಸ್ಟಾಪೇ ಕೊಡೋಲ್ಲ. ಅದಕ್ಕೆ ಕೊಡಬೇಕು ಅಂದಾಗ, ಇವಾಗ ಒಂದು ಉದಾಹರಣೆಗೆ ನಮ್ಮ ಮನೆಯಲ್ಲಿ ಒಂದು ಬಟ್ಟೆ ಹೊಲಿಯೋ ಮೆಷಿನ್ ಇರುತ್ತೆ. ಅದನ್ನು ನಾವು 24 hours ರನ್ ಮಾಡ್ತಾನೇ ಇದ್ರೆ ಏನಾಗುತ್ತೆ, ಬೇಗ ಹಾಳಾಗ್ಬಿಡುತ್ತೆ. ಅದನ್ನೇ ನಾವು ಬಿಟ್ಟು ಹೊಲ್ದಾಗ ಏನಾಗುತ್ತೆ, ಅದ್ರ ಲೈಫ್ ಚೆನ್ನಾಗಿ ಬರುತ್ತೆ. ಹಂಗೇನೆ ನಾವು ನಮ್ಮ ಜೀವನದಲ್ಲಿ ಈ ಓಡ್ತಕ್ಕಂಥ ಲೈಫಲ್ಲಿ ಸ್ವಲ್ಪ ನಮ್ಮ ಆಲೋಚನೆಗಳಿಗೆ ಬ್ರೇಕ್ ಕೊಟ್ಟು ಈ ಒಂದು ಧ್ಯಾನ ಅನ್ನೋದನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡಾಗ ನಮ್ಮ ಲೈಫ್ ಅನ್ನೋದು ತುಂಬ ಸುಖಕರವಾಗಿರುತ್ತೆ. ಪ್ರತಿಯೊಬ್ಬರಿಗೂ ಬೇಕೇ ಬೇಕು ಮೇಡಮ್. ಮೇಡಮ್, ನೀವು ಧ್ಯಾನಕ್ಕೆ ಬಂದಿದ್ದೀನಿ, ಧ್ಯಾನ ಮಾಡ್ತೀನಿ ಅಂತ ಹೇಳಿದ್ರಿ. ಧ್ಯಾನಕ್ಕೆ ಬಂದಮೇಲೆ ಅದರಿಂದ ಯಾವುದಾದ್ರೂ ನಿಮಗೆ ಮರೆಯಲಾಗದಂಥ ಒಂದೆರಡು ಎಕ್ಸ್ಪೀರಿಯೆನ್ಸನ್ನು ನಮ್ಮ ಜೊತೆ ಶೇರ್ ಮಾಡ್ಕೊಳ್ಳಿ. ಎಸ್, ನಾನು ಧ್ಯಾನಕ್ಕೆ ಬಂದೆ ಅಂತ ಹೇಳಿದೆ. ಎಕ್ಸ್ಪೆರಿಮೆಂಟ್ ನಾನು ಮುಂಚೆ ನನಗೆ ಚಿಕ್ಕವಳಿದ್ದಾಗಿಂದ ಧ್ಯಾನ ಅಂತಲ್ಲ, ಯಾವುದೇ ಒಂದಾದರೂ ಕೂಡ ಪ್ರಶ್ನೆಗಳು ತುಂಬ ಇತ್ತು ನನ್ನಲ್ಲಿ. ಯಾಕೆ ಪೂಜೆ ಮಾಡಬೇಕು, ದೇವ್ರಂದ್ರೇನು, ಎಲ್ಲಿದ್ದಾನೆ, ಯಾಕೆ ಹೀಗೆಲ್ಲ ಮಾಡ್ತಾ ಇದ್ದೀವಿ ಅನ್ನೋದು ತುಂಬ ಪ್ರಶ್ನೆಗಳಿರ್ತಾಯಿತ್ತು. ನಮ್ಮ ಮನೆ ಹತ್ರನೇ ದೇವಸ್ಥಾನ ಇತ್ತು. ನಾನು ಅಲ್ಲಿ ಹೋಗಿ ಕೂತ್ಕೊಂಡಾಗ ಅದು ಆಂಜನೇಯನ ದೇವಸ್ಥಾನ. ನಾನು ಕೂತ್ಕೊಂಡು ರಿಟರ್ನ್ ಹೋಗ್ತಾ ಇರಬೇಕಾದಾಗ ಅಲ್ಲಿ ಒಂದು ಆಂಜನೇಯಂದು ಧ್ಯಾನ ಸ್ಥಿತಿಯಲ್ಲಿರ್ತಕ್ಕಂಥ ಫೋಟೋ
ಹ್ಯಾಂಡ್ ಪೇಂಟಿಂಗ್ ಮಾಡಿದರು. ಸೊ ಪ್ರತಿ ವಾರ ಹೋಗ್ತಿದ್ದೆ, ಅದನ್ನ ನೋಡ್ತಾ ಇದ್ದೆ. ನನಗೆ ಅಲ್ಲಿ ಕೂತಾಗೆಲ್ಲ ಪ್ರಶ್ನೆ ಬರೋದು, ಇಷ್ಟು ಜನ ಮೂರ್ಖರಿದ್ದಾರೆ ಅಂದರೆ ಅವ್ರವ್ರಿಗೆ ತಿಳಿದದ್ದನ್ನು ಮಾಡ್ತಾ ಇದ್ದಾರೆ, ಯಾಕೆ, ಏನು ಸರಿ, ಇಷ್ಟು ವಿಚಿತ್ರವಾಗಿದ್ದಾರಲ್ಲ, ಯಾವುದು ಸರಿ ಯಾವುದು ತಪ್ಪು ನಾನು ನಂಬಬೇಕು ಅನ್ನೋ ಪ್ರಶ್ನೆ ಅಲ್ಲಿ ಹುಟ್ಟಿತು ನನಗೆ. ಸೊ ಆಗಿಂದ ಹುಡುಕ್ತಾ ಇದ್ದೆ, ಎಲ್ಲರಿಗೂ ಕೇಳ್ತಾ ಇದ್ದೆ ನಾನು. ಸೊ ಕೇಳ್ತಾ ಬಂದಾಗ ನನಗೆ ಕೊನೆಗೆ ಇಲ್ಲಿ ನಾನು ಧ್ಯಾನಕ್ಕೆ ಬಂದ ಮೇಲೆ ಇಲ್ಲಿ ಕೂಡ ನಾನು ಸುಮಾರು ಪ್ರಶ್ನೆಗಳನ್ನು ಕೇಳಿದೆ. ಸೊ ಪ್ರಶ್ನೆ ಕೇಳಿದ ಮೇಲೆ ನನ್ನಲ್ಲೇ ನನಗೆ ಉತ್ತರ ಇದೆ ಅಂತ ನಾನು ಕಂಡ್ಕೊಂಡೆ. ಸೊ ಯಾಕೆ ಧ್ಯಾನ ಬೇಕು, ಇದು ಕೂಡ ಸರಿನಾ ಅಂತ. ಸೊ ಚಿಕ್ಕ ಎಕ್ಸ್ಪೆರಿಮೆಂಟ್ ಮಾಡಿದೆ. ಉದಾಹರಣೆಗೆ ನಾನು ಬ್ಯಾಲೆನ್ಸ್ ಮಾಡೋದು ತುಂಬ ಕಷ್ಟ ಅಂದೆ. ಸೊ ಅದು ಹೇಗೆ ಬ್ಯಾಲೆನ್ಸ್ ಮಾಡ್ಬೋದು. ಸೊ ನನಗೆ ಪ್ರಾರಂಭದಲ್ಲಿ ಫಸ್ಟ್ ಸೆಮ್ಮಲ್ಲಿ ತುಂಬ ಕಷ್ಟ ಆಯಿತು. ಅದೇ ಸೆಕೆಂಡ್ ಸೆಮ್ ಬರ್ತಾ ಸೊ ನಾನು ಹೇಗೆ ಓದಬೇಕು, ಯಾವುದನ್ನು ಯಾವ ಟೈಮಲ್ಲಿ ಮಾಡಬೇಕು, ಹೇಗೆ ನಾನು ಕಾಲೇಜ್ಗೆ ಹೋಗಿ ಬಂದಮೇಲೆ, ಸೊ ನಾನು ಪ್ರಾರಂಭದಲ್ಲಿ ಕಾಲೇಜ್ಗೆ ಬೆಳಿಗ್ಗೆ 9 ಗಂಟೆಗೆ ಹೋದರೆ ಸಂಜೆ 6 ಗಂಟೆಗೆ ಬರ್ತಾಯಿದ್ದೆ. ಸೊ ಬಂದ ತಕ್ಷಣ ತುಂಬ ಬಾಡಿ ಪೇನ್ ಆಗೋದು, ರೆಸ್ಟ್ಲೆಸ್ಸು, ಮತ್ತು ವರ್ಕು, ಪ್ರಾಜೆಕ್ಟ್ಸು ಈ ಥರನೇ ಮಾಡಿದೆ. ಸೆಕೆಂಡ್ ಸೆಮ್ ಥರ್ಡ್ ಸೆಮ್ ಬಂದ ತಕ್ಷಣ ಸೊ ನನಗೆ ಅವತ್ತೆಲ್ಲ 6ಗೆ ಬಂದರೂ ಕೂಡ ನಾನು ಈಗ ಹಾಫ್ ಆನ್ ಅವರ್ ಕೆಲಸಕ್ಕೆ ಕಾಲೇಜ್ಗೆ ಹೋಗಿ ಬಂದು ಇದನ್ನೇನೋ ಅನ್ನಂಗೆ ಆರಾಮಾಗಿ ಕೆಲಸ ಮಾಡ್ತಿದ್ದೆ. ಸೊ ಮತ್ತೆ ನಂದು ಏನು ಪ್ರಾಜೆಕ್ಟ್ ಇದೆ ನೈಟ್ 12ವರೆಗೂ ಮಾಡ್ತಾಯಿದ್ದೆ. ಸೊ ಈ ರೀತಿ ನಡೀತಾ ಇದ್ದಾಗ ಒಂದು ಮಿರಾಕಲ್ ಆಗಿ ನನಗೆ ನಡೀತು. ಏನು ಅಂದರೆ ಥರ್ಡ್ ಸೆಮ್ಮಲ್ಲಿದ್ದಾಗ ನನಗೆ ಒಂದು ಸಬ್ಜೆಕ್ಟು ಅಂದರೆ ಆ ಕ್ಲಾಸ್ ಮಾರ್ನಿಂಗ್ ಇರ್ತಿತ್ತು 9 o'clock. ಸೊ ಆ ಕ್ಲಾಸಿಗೆ ಫಸ್ಟ್ ಪೀರಿಯಡ್ ಅದು ಅಟೆಂಡೇ ಆಗ್ತಿರ್ಲಿಲ್ಲ ನಾನು. ಸೊ ನಂಗೆ ಟೈಮ್ ಆಗ್ತಿರ್ಲಿಲ್ಲ. ಸೊ ಇನ್ನೇನು ಎಕ್ಸಾಮ್ ಹತ್ರ ಬಂದಿತ್ತು, ಎಕ್ಸಾಮ್ ಕೊನೆಯಲ್ಲಿ ಓದೋಣ ಅದನ್ನು ಅಂತ ಹೇಳ್ಬಿಟ್ಟು ಇಟ್ ಜಸ್ಟ್ ಪಾಸ್ ಆದರೆ ಸಾಕು ಓದು ಅಂತ. ಸೊ ನನಗೆ ಎಲ್ಲ ಸಬ್ಜೆಕ್ಟ್ ಓಕೆ, ಆ ಸಬ್ಜೆಕ್ಟ್ ಮಾತ್ರ ಹಾಗೆ ಅನ್ನಿಸ್ತಾ ಇತ್ತು. ಕೊನೆಯಲ್ಲಿ ಬಂದಾಗ ಕೂಡ ಏನಾಯಿತು, ಸೊ ಮನೆಗೆ ಅನ್ಎಕ್ಸ್ಪೆಕ್ಟಾಗಿ ಯಾರೋ ಬಂದರು. ಬಂದಾಗ ಓದೋಕ್ಕೆ ಆಗಲಿಲ್ಲ ನನಗೆ. ಸೊ ನಾನು ಏನು ಅಂದ್ಕೊಂಡೆ, ಬೇಡ ಈ ಸಬ್ಜೆಕ್ಟ್ನ ಸ್ಕಿಪ್ ಮಾಡಿಬಿಡೋಣ, ಬರೆದ್ರೂ ಫೇಲ್ ಆಗ್ತೀನಿ, ಬೇಡ. ಆಗ ನಾನು ಇವ್ರ ಸಜೆಷನ್ ಕೇಳಿದೆ, ಬರೀಲ್ಲ ಬೇಡವಾ, ಅದು ನಿನ್ಗೆ ಏನು ಅನಿಸುತ್ತೆ ಅದು ಮಾಡು ಅಂದರು. ಸೊ ನಾನು ಮಿಡ್ ನೈಟ್ ಬೆಳಿಗ್ಗೆ ಇದ್ದರೆ ಎಕ್ಸಾಮ್ ಇದೆ. ಸೊ ಅದು ಒಂದು ಸ್ವಲ್ಪ ಓದಿದಷ್ಟೇ, ಇನ್ನೇನು ಗೊತ್ತಿಲ್ಲ ನನಗೆ. ಮಿಡ್ ನೈಟ್ ಕೂತ್ಕೊಂಡೆ ನಾನು. ಅದ್ರ ಬಗ್ಗೆ ಬೇಸಿಕ್ ಏನು ಗೊತ್ತು ಅಷ್ಟೇ ಗೊತ್ತು, ಬರೆದ್ರೆ ಜಸ್ಟ್ ಪಾಸ್ ಆಗ್ಬೋದು ಅಥವಾ ಫೇಲು ಆಗ್ಬೋದು, ಗೊತ್ತಿಲ್ಲ ನನಗೆ ಅಂದೆ. ನಿಂಗೆ ಏನು ಅನಿಸುತ್ತೆ, ಓಕೆ ಕೂತ್ಕೊಂಡೆ, 10 ನಿಮಿಷ ಧ್ಯಾನ ಮಾಡಿದೆ. ಸೊ ನನಗೆ ಅಲ್ಲಿ ಏನೇನು ಕೆಲವೊಂದು ಇದನ್ನು ಮಾತ್ರ ಓದು ಅಂತ ನನಗೆ ಕಾಣಿಸ್ತಾ ಇದೆ. ಸೊ ಅದು ನನಗೆ ಧ್ಯಾನ ಮುಗಿದ್ಮೇಲೆ ಎದ್ದೆ, ನನಗೆ ಗೊತ್ತಿಲ್ಲದೆ ಆ ಪೇಜ್ಗಳು ಹೋಗ್ತಾ ಇದೆ, ಆ ಬುಕ್ಕಲ್ಲಿ ತೆಗೆದ್ಬಿಟ್ಟು ಅಷ್ಟನ್ನು ಮಾತ್ರ ಓದೋಗಿದ್ದೀನಿ ನಾನು, ಬೇರೆ ಇನ್ನೇನು ಓದಿಲ್ಲ. ಸೊ ಹೋಗಿದ್ದೀನಿ. ಅಲ್ಲಿ ನೆಕ್ಸ್ಟ್ ಡೇ ಮನೇಲಿ ಇದ್ದಾರೆ, ಬಟ್ ಅವ್ರಿಗೂ ನಾನು ಸಮ್ ರೀಸನ್ ಹೇಳ್ಬಿಟ್ಟು ಇಲ್ಲ ಕಾಲೇಜಲ್ಲಿ ಫೀಸ್ ಕೊನೆ ಡೇಟ್ ಇದೆ ಅಂತ ಹೇಳ್ಬಿಟ್ಟು ಹೋಗಿ ಎಕ್ಸಾಮ್ ಬರೆದು ಬಂದಿದ್ದೀನಿ. ಮನೆಯಲ್ಲಿ ನಮ್ಮ ಹಸ್ಬೆಂಡ್ ಕೇಳಿದ್ರು ಹೇಗಾಯಿತು ಅಂದರು. ಏನೋ ಬರೆದಿದ್ದೀನಿ, ನನಗೆ ಗೊತ್ತಿಲ್ಲ ಅಂದೆ. ಅದಾಗಿ ರಿಸಲ್ಟ್ ಬಂದಮೇಲೆ ನನಗೆ ಗೊತ್ತಾಗಿದ್ದು ನಾನು ಚೆನ್ನಾಗಿ ಮಾಡಿದೆ. ಸೊ ಆವಾಗ ನನಗೆ ಗೊತ್ತಾಗಿದ್ದು, ಓಕೆ ನನಗೆ ಅವತ್ತು ಕಾಣಿಸಿದ ಪ್ರಶ್ನೆಗಳೇ ಇಲ್ಲಿ ಬಂದಿದೆ ನನಗೆ. ಸೊ ಆ ಎಕ್ಸ್ಪೆರಿಮೆಂಟಿಂದ ನನಗೆ ಸೊ ಇದು ಕನ್ಫರ್ಮ್, ನನ್ನ ಲೈಫಲ್ಲಿ ನನಗೆ ಬೇಕೇ ಬೇಕು, ನನ್ನ ಕಷ್ಟ ಅನ್ನೋದು ಯಾವುದೂ ಇಲ್ಲ ಅಂತ ಆಗ ನಾನು ತಿಳ್ಕೊಂಡೆ. ಸೊ ಹಂಗಾಗಿ ಅವತ್ತಿಂದ ಇವತ್ತಿನವರೆಗೂ ಕಂಟಿನ್ಯೂಸ್ ಆಗಿ ಮಾಡ್ತೀನಿ. ಅದು ನನ್ನ ಮಿರಾಕಲ್ ಯಾವತ್ತೂ. ಅದು ಕಲಿತ ಮೇಲೆ ನನಗೆ ಅನಿಸಿದ್ದು ಸ್ಟೂಡೆಂಟ್ಸ್ಗೆ, ಪ್ರತಿಯೊಬ್ಬ ಸ್ಟೂಡೆಂಟ್ಸ್ಗೂ ಬೇಕು ಧ್ಯಾನ. ಸೊ ನಾನು ಅಲ್ಲಿ ಸ್ಟೂಡೆಂಟ್ ಆಗಿದ್ದೆ, ಒಬ್ಬ PG ಸ್ಟೂಡೆಂಟು. ಸೊ ನನಗೆ ಅಲ್ಲಿ ಆಯಿತು, ಈ ಕ್ವಶನ್ಸ್ ಅಂತಲ್ಲ ಇಂಪಾರ್ಟೆಂಟ್ ಅಂತ. ಸೊ ಅದಾದಮೇಲೆ ಯಾವ ರೀತಿ ಓದಬೇಕು, ಏನು ಮಾಡಬೇಕು, ಯಾವುದೂ ಕಷ್ಟ ಇಲ್ಲ. ಸೊ ಕಷ್ಟ ಅಂದರೂ ಕೂಡ ನಮ್ಗೆ ಏನಾಗುತ್ತೆ, ಪ್ರಕೃತಿ ನಾವು ಮಾಡಿದಾಗ ಸಹಾಯ ಮಾಡುತ್ತೆ ಅನ್ನೋದು ಅಲ್ಲಿ ತಿಳಿತಾ ಹೋಯಿತು. ಸೊ ಇದು ಒಂದು ನನಗೆ ತುಂಬ ಅದ್ಭುತವಾಗಿ ನಡೀತು ಮೇಡಮ್, ಇದು ಒಂದು. ಓಕೆ ಮೇಡಮ್, ನೀವು ವಿವಾಹ ಆದಮೇಲೆ ಧ್ಯಾನಕ್ಕೆ ಬಂದಿದ್ದೀರಾ. ಸೊ ಚನ್ನಬಸವ ಸರ್ ಅವರು ನಿಮಗೆ ಯಾವ ರೀತಿ ಎಲ್ಲ ಒಂದು ಕೋಪ್ರೇಟ್ ಮಾಡ್ತಾ ಇದ್ರು ಧ್ಯಾನಕ್ಕೆ ಸಂಬಂಧಪಟ್ಟಾಗಿ, ಅಥವಾ ನಿಮ್ಮ ಸ್ಟಡೀಸ್ ಬಗ್ಗೆ ಆಗಿರ್ಬೋದು, ನಿಮ್ಮ ಜೀವನದಲ್ಲಿ ಯಾವ ರೀತಿ ಅವ್ರು ನಿಮಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ? ಮೇಡಮ್ ಅವ್ರು ಹೇಳಬೇಕು ಅಂದರೆ ತುಂಬ ಅಂದರೆ ಹೇಳೋದಕ್ಕಾಗಲ್ಲ, ಅಷ್ಟೊಂದು ಸಹಾಯ ಎಲ್ಲದರಲ್ಲೂ. ನಾನೀಗ ಅದು ಟೆನಿಕಾಸ್ಟ್ ಯಾರಾದರೂ ಫೋನ್ ಮಾಡಿದ್ರು, ಇಲ್ಲಿ ನೀನು ಮೆಡಿಟೇಷನ್ ಹೇಳ್ಕೊಡೋಕೆ ಬರಬೇಕು ಅಂತ ಅಂದರೆ ಆಯಿತು ಹೋಗು, ನಾನು ನೋಡ್ಕೊತೀನಿ ಮನೇಲಿ, ಏನು ಕೆಲಸ ಇದ್ರು ಓಕೆ. ಸೊ ಕಾಲೇಜಲ್ಲಿ ಏನೋ ವರ್ಕ್ ಇದೆ ನನಗೆ, ಈ ಥರ ಆಯಿತು ನೀನು ಮಾಡು, ಏನು ಮಾಡ್ಬಿಟ್ಟು ಎಲ್ಲದ ರೀತಿಲಿ. ಸೊ ಓನ್ಲಿ ಮೆಡಿಟೇಷನ್ ಅಂತಲ್ಲ, ಎಲ್ಲ ರೀತಿಲಿ ಬ್ಯಾಲೆನ್ಸ್ ಮಾಡ್ತಾ ಬಂದಿದ್ದೀವಿ. ಸೊ ಅವ್ರಿಗೆ ನಾನು ಎಷ್ಟು ಮಾಡ್ತಿದ್ದೀನಿ, ನಾವು ಇಬ್ಬರೂ ಅಷ್ಟೇ. ಸೊ ನಮ್ಮದು ಪರ್ಸ್ನಲ್ಗೆ ಎಷ್ಟು ನಾವು ಪ್ರಿಫರ್ ಕೊಟ್ಟಿದ್ದೀವಿ, ಧ್ಯಾನಕ್ಕೂ ಕೂಡ 50% ಕೊಟ್ಟಿದ್ದೀವಿ ಮೇಡಮ್. ಇಬ್ಬರು ಅಷ್ಟೇ ಸಪೋರ್ಟ್ ಮಾಡ್ತಾ ಇದ್ದೀವಿ. ಹಾಗೆ ಧ್ಯಾನವನ್ನು ಮಾಡೋದ್ರಿಂದ ಸ್ಟೂಡೆಂಟ್ಸ್ಗಳಿಗೆ ತುಂಬ ಉಪಯೋಗ ಅಂತ ಅಂದ್ರಿ ನೀವು. ಸೊ ನಾವು ಮಕ್ಕಳಿಗೆ ಧ್ಯಾನವನ್ನು ಹೇಳ್ಕೊಡ್ಬೇಕಂದ್ರೆ ಯಾವ ರೀತಿ ಎಲ್ಲ ಮಕ್ಕಳಿಗೆ ನಾವು ಒಂದು ಧ್ಯಾನದ ಬಗ್ಗೆ ಪರಿಚಯ ಮಾಡಿಕೊಡ್ಬೋದು? ಈಗ ಏನಾಗಿದೆ ಅಂದರೆ ಮಕ್ಕಳಿಗೆ ಧ್ಯಾನ ಹೇಳ್ಕೊಡೋದು ಸುಲಭ ಇದೆ, ಬಟ್ ಅವರೇನು ಅದನ್ನು ಪ್ರಾಕ್ಟೀಸ್ ಮಾಡಬೇಕು. ಆ ಪ್ರಾಕ್ಟೀಸ್ ಮಾಡಬೇಕು ಅಂದಾಗ ಮಕ್ಕಳಲ್ಲಿ ನಾವು ವಿಧವಾಗಿ ಡಿಫ್ರೆಂಟ್ ಅವ್ರಿಗೆ ಏನಾದರೂ ಆ್ಯಕ್ಟಿವಿಟೀಸ್ ಮಾಡ್ತಾ ಹೇಳ್ಕೊಟ್ಟಾಗ ಅವರಲ್ಲಿ ಗೊತ್ತಾಗ್ತಾ ಹೋಗುತ್ತೆ. ಸುಮ್ಮನೆ ನಾವು ಹೋಗ್ಬಿಟ್ಟು ಧ್ಯಾನ ಮಾಡಿ ಈ ಥರ ಆಗುತ್ತೆ ಅಂದಾಗ ಕೇಳಲ್ಲ. ಬಟ್ ಅದೇ ನಾವು ಆ್ಯಕ್ಟಿವಿಟೀಸ್ ಮಾಡಿ ಎಕ್ಸ್ಪೆರಿಮೆಂಟ್ಸ್, ಉದಾಹರಣೆ ಒಂದು
ನಾನು ಎಷ್ಟೋ ಸ್ಕೂಲ್ಗಳಲ್ಲಿ ಆಗಿರ್ಬೋದು, ಎಲ್ಲೇ ಆಗಿರ್ಬೋದು, ಚಿಕ್ಕ ಚಿಕ್ಕ ಎಕ್ಸ್ಪೆರಿಮೆಂಟ್ಸ್ ಮಾಡಿದೆ. 10 ಡೇ 11 ಡೇಸ್ 21 ಡೇಸ್ ಒಂದು ಬಾಟಲ್ ಇಡ್ತಾ ಇದ್ದೆ. ಸೊ ಪಿರಮಿಡ್ಸ್ ತಗೊಂಡು ಹೋಗ್ತಾ ಇದ್ದೆ, ಮಕ್ಕಳಲ್ಲಿ ಧ್ಯಾನ ಮಾಡ್ತಾ ಆ ಎಕ್ಸ್ಪೆರಿಮೆಂಟ್ಸ್ನ ಮಾಡಿಸಿ ಅವ್ರಿಗೆ ತೋರಿಸ್ತಾ ಇದ್ದೆ. ಸೊ ಯಾವ ರೀತಿ ಆಗುತ್ತೆ. ಸೊ ನೋಡಿ, ಈ ವಾಟರ್ ಬಾಟ್ಲು 11 ಡೇಸು ಡಿಫ್ರೆನ್ಸು. ಒಂದು ಹಾಗೆ ಇಡ್ತಿದ್ದೆ, ಒಂದು ಪಿರಮಿಡ್ ಕೆಳಗಡೆ, ಒಂದು ಮಕ್ಕಳು ಕೈಯಲ್ಲಿ ಇಟ್ಕೊಂಡು ಪಾಸಿಟಿವ್ ಎಲ್ಲ ವಾಟರ್ಗೆ ಹೇಳೋದು, ಒಂದು ನೆಗೆಟಿವ್ ಹೇಳೋದು. ಸೊ ಯಾವ ರೀತಿ ಬದಲಾವಣೆ ಆಗುತ್ತೆ ವಾಟರ್. ಸೊ ಅವ್ರಿಗೆ ತೋರಿಸಿದಾಗ, ಲೈವಲ್ಲಿ ತೋರಿಸಿದಾಗ ಅವ್ರಿಗೆ ಓಕೆ ಇದೇ ಆಗಿದೆ, ನಮ್ಮಲ್ಲೂ ಆಗುತ್ತೆ ಸೊ ಅನ್ನೋದು ಆ ಎಕ್ಸ್ಪೆರಿಮೆಂಟ್ ತೋರಿಸಿದ್ದೆ. ಆಮೇಲೆ ಎಷ್ಟೋ ನಮ್ಮ ಮಾಸ್ಟರ್ಸ್ ಪೈಮಾ ಸ್ಟೂಡೆಂಟ್ಸ್ ಆಗಿರ್ಬೋದು, ಅವ್ರನ್ನ ಕರ್ಕೊಂಡೋಗಿ ಅವ್ರ ಎಕ್ಸ್ಪೀರಿಯೆನ್ಸ್ ಹೇಳಿಸ್ತಾ ಇದ್ದೆ. ಮಾರ್ಕ್ಸ್ ಆಗಿರ್ಬೋದು, ಅವರು ಸ್ಪೋರ್ಟ್ಸ್ ಕಲ್ಚರಲ್ ಆ್ಯಕ್ಟಿವಿಟೀಸ್ ಎಲ್ಲದರಲ್ಲಿ ಯಾವ ರೀತಿ ಚೇಂಜ್ ಆಗಿದ್ದಾರೆ. ಸೊ ಒಬ್ರದ್ದು ಹೇಳಿದಾಗ ಓಕೆ ಆಗಿದೆ, ನಮಗೂ ಆಗುತ್ತೆ. ಸೊ ಆ ರೀತಿಯಾಗಿ ಡಿಫ್ರೆಂಟಾಗಿ ಮಾಡ್ತಾ ಹೋದರೆ ಮಕ್ಕಳಲ್ಲಿ ಕೂಡ ಇದು ನಾವು ಪ್ರಾಕ್ಟೀಸ್ ಮಾಡಿಸ್ತಾ ಹೋಗ್ಬೋದು ಮೇಡಮ್. ನೀವು ಶಾಲಾ ಕಾಲೇಜುಗಳಿಗೆಲ್ಲ ಧ್ಯಾನವನ್ನು ಪ್ರಚಾರ ಮಾಡೋಕ್ಕೆ ಹೋಗ್ತಾ ಇದ್ದೀರಾ ಮೇಡಮ್? ಇವಾಗಲೂ ಹೋಗ್ತಾ ಇದ್ದೀರಾ? ಓಕೆ. ಮೈಸೂರಲ್ಲಿ ಯಾರೇ ಇದ್ದರೂ ಕೂಡ ಅನಿತಾ ಮೇಡಮ್ನ ನೀವು ಕಾಂಟ್ಯಾಕ್ಟ್ ಮಾಡಿ, ಅವರು ನಿಮ್ಮ ಶಾಲೆಯಲ್ಲಿರೋ ಮಕ್ಕಳುಗಳಿಗೂ ಕೂಡ ಸಹ ಬಂದು ಅವರು ಧ್ಯಾನವನ್ನು ಹೇಳ್ಕೊಡ್ತಾರೆ. ಹಾಗೆಯೇ ಮೇಡಮ್, ನಿಮಗೂ ಮಗ ಇದ್ದಾನೆ ಅಲ್ವಾ? ಸೊ ನೀವು ಧ್ಯಾನಕ್ಕೆ ಬಂದ ನಂತರ ತಮ್ಮ ಮಗುವನ್ನು ಪಡ್ಕೊಂಡ್ರಿ. ಸೊ ಆ ಒಂದು ಅನುಭವವನ್ನು, ಆ ಒಂದು ಇದನ್ನು ಶೇರ್ ಮಾಡ್ಕೊಳ್ಳಿ. ಎಸ್, ಇದು ಒಂದು ನನ್ನ ಲೈಫಲ್ಲಿ ಮಿರಾಕಲ್ ಅಂತಲೇ ಹೇಳ್ಬೋದು ಮೇಡಮ್. ಇದು ಯಾಕೆ ಅಂತಂದರೆ, ನಾನು 2016 1.5 year 2 years ನಾವು ಸ್ವಿಟ್ಜರ್ಲ್ಯಾಂಡಲ್ಲಿದ್ವಿ. ಸೊ ನಾನು ಅದಕ್ಕಿಂತ ಮುಂಚೆ ನಮಗೆ ಗೊತ್ತಿಲ್ಲ. ನನಗೆ ಒಂದು ಬಂದಿದ್ದು ಧ್ಯಾನದಲ್ಲಿ, ಸೊ ನಮಗೆ ಮನೆ ಆದಮೇಲೆ ಮಗು ಬರುತ್ತೆ ಅನ್ನೋ ಒಂದು ಮೆಸೇಜ್ ಬಂದಿತ್ತು ನನಗೆ. ನಾವು ಮನೆ ಕಟ್ಸೋದು ಓಕೆ, ಅದೇನೋ ಗೊತ್ತಿಲ್ಲ, ಬಟ್ ಮಗು ಆಗುತ್ತೆ ಅನ್ನೋದು ಗೊತ್ತಿತ್ತು. ನಮ್ಮ ಸೈಟು ಇಲ್ಲ ಏನಿಲ್ಲ, ಹೆಂಗಾಗುತ್ತೆ, ಓಕೆ ಬಿಡು, ಅದು ಆಗುತ್ತಲ್ಲ ಓಕೆ ಅಂತ ಸುಮ್ಮನಾಗಿದ್ವಿ. 16 ಫಾರಿನ್ಗೆ ಹೋದಾಗ, ಸೊ ಆಗಲೇ ನಮಗೆ ಮ್ಯಾರೇಜ್ ಆಗಿ ಒಂದು 6 years ಆಗಿತ್ತು. ಮನೇಲೆಲ್ಲ ಇನ್ನೂ ಆಗಿಲ್ಲ, ಏನೋ ಪ್ರಾಬ್ಲಮ್. ಸೊ ಎಲ್ಲ ಹೇಳ್ತಾ ಇರ್ತಾರೆ ಅಂತ ನಾವು ಚೆಕ್ ಮಾಡಿಸಿದ್ವಿ. ಅವ್ರು ಹೇಳಿದ್ರು, ಇಲ್ಲ ನಿಮಗೆ ಸ್ವಲ್ಪ ಪ್ರಾಬ್ಲಮ್ ಇದೆ, ಒಂದು ಟ್ಯೂಬ್ ಲಾಕ್ ಆಗಿದೆ, 99% ಮಕ್ಕಳಾಗಲ್ಲ. ಸೊ ನೀವದು ಒಂದು ಸರ್ಜರಿ ಮಾಡಿಸಿದ್ರೇ ಆಗುತ್ತೆ ಅಂತ ಹೇಳಿದ್ರು. ನಾನು ಚಾಲೆಂಜೇ ತಗೊಳ್ಳೋಣ, ಯಾಕಾಗಲ್ಲ, ಹೋಗಲಿ ನೋಡೋಣ, ಆದಾಗ ಆಗಲಿ ಅಂತ ಅಲ್ಲಿ ನಾನು ಸ್ವಿಟ್ಜರ್ಲ್ಯಾಂಡಲ್ಲಿ ಕೂಡ ನಾನು ಆ್ಯಕ್ಸೆಪ್ಟ್ ಮಾಡಿದೆ. ಸೊ ಅದು ಕೂಡ ಓಕೆ ಅಂತೇಳಿ ಅಲ್ಲಿ ಏನೂ ಮಾಡಿಸ್ಲಿಲ್ಲ. ಆದಾಗ ಆಗುತ್ತೆ, ನಾನು ಮಾಡಿಸಲ್ಲ. ರಿಟರ್ನ್ ಬಂದಮೇಲೆ ಕೂಡ ಇಲ್ಲೂ ಕೂಡ ಫೋರ್ಸ್ ಮಾಡಿದ್ರು. ಮನೆ ಕಟ್ಸ್ತಾ ಇದ್ವಿ, ಫೋರ್ಸ್ ಮಾಡ್ತಾಯಿದ್ವಿ, ಚೆಕ್ ಮಾಡಿಸಿ ಅಲ್ಲಿ. ಸೊ ಎಲ್ಲೋದ್ರೂ ಕೂಡ ಅದೇ ಹೇಳಿದ್ರು, 99% ಆಗಲ್ಲ, ನಿಮ್ಗೆ ಆಗಲೇಬೇಕು ಸರ್ಜರಿ ಅಂತ. ಓಕೆ ಅಂತಂದು. ಬಟ್ ನಂದೊಂದು ಗಟ್ಟಿ, ನಾನು ಒಂದೇ ಅಂದಿದ್ದು, ಆದಾಗ ಆಗುತ್ತೆ, ನಾವು ಪ್ರಕೃತಿಗೆ ಸಪೋರ್ಟ್ ಮಾಡ್ತಾಯಿದ್ದೀವಿ, ನಮಗೆ ಸಪೋರ್ಟ್ ಮಾಡೋದಕ್ಕೆ ನೆಕ್ಸ್ಟು ಸಹಾಯ ಮಾಡೋದಕ್ಕೋಸ್ಕರ ಒಂದು ಬರುತ್ತೆ ಅಂತ. ಸೊ ಹಂಗೆ ಅಂದ್ಕೊಂಡು ಅಷ್ಟೇ ನಾನು ಬಿಟ್ಟಿದ್ದೀನಿ, ಏನೂ ಮಾಡಿಲ್ಲ. ಒಂದು ಸರ್ಜರಿ ಏನೂ ಮಾಡಿಸ್ಕೊಂಡು, ಒಂದು ಟ್ಯಾಬ್ಲೆಟ್ ಕೂಡ ನಾನು ತಗೊಂಡಿಲ್ಲ. ಸೊ ಅದಾಗಿ ಮನೆ ಗೃಹ ಪ್ರವೇಶ ಆಯಿತು, ಪತ್ರಿಸರು ಬಂದಿದ್ದರು. ಸೊ ಗೃಹ ಪ್ರವೇಶ ಆಗಿ ಎಕ್ಸಾಕ್ಟ್ 4 monthsಗೆ ಸೊ ನನಗೆ ಪಾಸಿಟಿವ್ ರಿಸಲ್ಟ್ ಬಂತು. ಸೊ ನಂದು ಒಂದು ಧ್ಯಾನ ಸಾಧನೆಯೇ ಅಲ್ಲಿ ನನಗೆ ಬೆಸ್ಟ್ ಹೇಳಬೇಕು ಅಂದರೆ ಅದೇ ನಂದು. ಸೊ ಆ ಧ್ಯಾನ ಸಾಧನೆ ಮಾಡ್ತಾ ಮಾಡ್ತಾ ನಿಮ್ಮಲ್ಲಿರ್ತಕ್ಕಂಥ ಪ್ರತಿಯೊಂದೂ ನಾವು ಸಾಧನೆಯಿಂದನೇ ಪಡ್ಕೋಬೋದು. ಸೊ ಅದು ಈಗಲೂ ನಾನು ಸೈಂಟಿಫಿಕ್ಕಾಗಿ ಕೂಡ ಪ್ರೂವ್ ಮಾಡ್ಬೋದು. ನನ್ನ ಹತ್ರ ನಾನು ಅದನ್ನು ಪ್ರೂವ್ ಮಾಡೋದಕ್ಕೋಸ್ಕರ ಎಲ್ಲ ರೆಕಾರ್ಡ್ಸ್ ಕೂಡ ಇಟ್ಕೊಂಡಿದ್ದೀನಿ. ಸೊ ಅದು ಹೇಗಾಯಿತು ಏನು ಎಲ್ಲದೂ ನಾವು ತೋರಿಸ್ಬೇಕು. ಯಾಕಂದರೆ ಅದನ್ನು ನಮ್ಗೆ ಹೆಂಗಾಯಿತು ಧ್ಯಾನ ಸಾಧನೆಯಿಂದ ಬದಲಾವಣೆ ಆಯಿತು ಅಂತ. ಸೊ ಅದು ಒಂದು ಮಿರಾಕಲ್ ಆಗಿ ನಮಗೆ ಮಗು ಆಯಿತು. ಆ್ಯಕ್ಚುಲಿ ಫಸ್ಟ್ ಮಗು ಆಯಿತು. ಸೊ ನಮಗೆ ಓಪನಿಂಗ್ ಆಗಿ ಒಂದು 3-4 monthsಗೆ ಕನ್ಸೀವ್ ಆದಮೇಲೆ 1 yearಗೆ ಡೆಲಿವರಿ ಆಯಿತು. ಡೆಲಿವರಿ ಆಗಿ 16 daysಗೆ ಫಸ್ಟ್ ಬೇಬಿ ಬಾಡಿ ವೆಕೇಟ್ ಮಾಡ್ತು. ಸೊ ನನಗೆ ಅಲ್ಲಿ ಗೊತ್ತಿದ್ದು ಆ್ಯಕ್ಸೆಪ್ಟ್ ಮಾಡಿದ್ವಿ, ಅದೇನೋ ನಮಗೆ ಕಲಿಯೋದಿರುತ್ತೆ ಅನುಭವ ಅಂತ ಹೇಳ್ಬಿಟ್ಟು. ಸೊ ಅದಾಗಿ ವಿತಿನ್ 1 yearಲ್ಲೇ ಸೆಕೆಂಡ್ ಬೇಬಿ ಬಂತು. ಸೊ ಇದರಿಂದ ನಾವು ತುಂಬ ಕಲಿತಾ ಹೋದ್ವಿ. ಸೊ ನಮಗೆ ಪೇಷನ್ಸ್ ತುಂಬ ಬಂತು, ಅವನಿಂದ ತುಂಬ ಕಲಿತಾ ಹೋದ್ವಿ ನಾವು. ಇವನು ಕೂಡ ಹೇಳಬೇಕು ಅಂದರೆ ನನಗೆ ಫಸ್ಟ್ ಬೇಬಿ ಆದಮೇಲೆ ಸ್ವಲ್ಪ ಹಂಗೆ ಅದು ಇದು ಬರ್ತಾ ಇತ್ತು ಯೋಚನೆಗಳು. ಬಟ್ ಅದು ತಪ್ಪು ಅನ್ನೋದು ತಿಳಿಬೇಕು ಅಂದಾಗ ಈ ಒಂದು ಮಿರಾಕಲ್ ಆಗಿ ನನಗೆ ಧ್ಯಾನದಲ್ಲೇ ಅನುಭವ ಆಯಿತು. ಸೊ ನಾನು ಯಾರೋ ಮಾಸ್ಟರ್ ಬಂದು ಹೇಳ್ತಾ ಇದ್ರು ಹಿಂಗೆ. ಸೊ ನನಗೇನೋ ಒಂದು ಕಾಣಿಸ್ತಾ ಇತ್ತು, ಯಾರೋ ಬಂದಿದ್ದಾರೆ ಸೈನಿಕರು, 1-2 ಜನ ಬರ್ತಾಯಿದ್ರು. ನಾನು ಯಾರೋ ಬಿಡು ಅಂತ ಸುಮ್ಮನೆ ಆಗಿದೆ. ಧ್ಯಾನದಲ್ಲಿ ಎದ್ಬಿಟ್ಟು ಹಿಂಗೆ ಹೇಳಿದೆ, ಇವ್ರಿಗೆ ಯಾರೋ ಕಾಣಿಸ್ತಿದ್ದಾರೆ, ನನಗೆ ಫ್ರೀಡಮ್ ಬೇಕು ಅಂತ ಕೇಳ್ತಾ ಇದ್ದಾರೆ, ಯಾರೋ ಗೊತ್ತಿಲ್ಲ ನನಗೆ. ಅವರು 2 ಸೈನಿಕರಿದ್ದಾರೆ, ಒಬ್ಬರು ರಾಜರ ಥರ ಇದ್ದಾರೆ, ಫ್ರೀಡಮ್ ಬೇಕು, ನಾನು ನಿನ್ನ ಹತ್ರ ಬರ್ತೀನಿ. ನಾನು ಇವ್ರಿಗೆ ಹೇಳಿದೆ, ನಾನು ಎಲ್ರಿಗೂ ಫ್ರೀಡಮ್ ಕೊಟ್ಟಿದ್ದೀನಿ, ನನ್ನ ಹತ್ರ ಯಾರನ್ನೂ ಮಾಡಬೇಡಿ ಅಂತ ಹೇಳಿಲ್ಲ ಇವತ್ತು, ಯಾಕೆ ಹಿಂಗೆ ಕೇಳ್ತಾ ಇದ್ದಾರೆ ಅಂತಂದೆ. ಏನೋ ಇರುತ್ತೆ ಬಿಡು, ಯಾರೋ ರೀಸನ್ ಕೇಳಿರ್ತಾರೆ ನಿನಗೆ, ಓಕೆ ಕೊಟ್ಟಿದ್ದೀನಿ ಅಂತ ಹೇಳ್ಬಿಡು, ಯಾಕೆ ಇದು ಮಾಡಿ. ಸೊ ನಾನು ನೆಕ್ಸ್ಟ್ ಡೇ ಧ್ಯಾನಕ್ಕೂ ಅಂತ ನಾನು ಎಲ್ರಿಗೂ ಫ್ರೀಡಮ್ ಕೊಟ್ಟಿದ್ದೀನಿ, ಯಾರ್ದು ಮಾಡಲ್ಲ ಅಂತ ಹೇಳಿದೆ. ಸೊ ಅದಾಗಿ ಒಂದು 3-4 daysಗೆ ನನಗೆ ಮತ್ತೆ ಪಾಸಿಟಿವ್ ಅಂತ ಬಂತು. ಆವಾಗ ಗೊತ್ತಾಯ್ತು, ಓಕೆ ಒಂದು ಸೋಲ್ ಬರ್ತಾ ಇದೆ ನಮಗೆ,
ಬರೋದಕ್ಕೆ ಪರ್ಮಿಷನ್ ಕೇಳ್ತಾ ಇದೆ ಅಂತ. ಸೊ ಅಲ್ಲೇ ಗೊತ್ತಾಯಿತು ಅವ್ರು ಎಂಥ ದೊಡ್ಡ ಗ್ರೇಟ್ ಸೋಲು ಅಂತ. ಸೊ ಒಂದು ಎಕ್ಸ್ಪೀರಿಯೆನ್ಸಿಂದ ಗೊತ್ತಾಯಿತು ಗ್ರೇಟ್ ಸೋಲು, ಒಂದು ಫ್ರೀಡಮ್ ಬೇಕು, ನಾನು ಕೂಡ ಬರ್ತಾಯಿದ್ದೀನಿ ಭೂಮಿಗೆ ಅಂತ. ಸೊ ಅಲ್ಲಿ ಆ ಸೋಲ್ ಬಂದ ಮೇಲೆ ನಮಗೆ ತುಂಬ ಬದಲಾವಣೆ ಆಗ್ತಾ ಹೋಯಿತು ಮೇಡಮ್. ಓಕೆ, ವಂಡರ್ಫುಲ್ ಮೇಡಮ್. ಸೊ ಧ್ಯಾನ ಮಾಡೋದ್ರಿಂದ ಎಷ್ಟೆಲ್ಲ ಆನಂದ ಸಿಗುತ್ತೆ ಅಂತ ಅದನ್ನು ಅನುಭವಿಸ್ದಾಗೆ ಗೊತ್ತಾಗತ್ತೆ ನಮಗೆ ಅಲ್ವಾ. ಸೊ ನೀವು ಪತ್ರಿ ಸರ್ ಬಂದಿದ್ರು ನಮ್ಮ ಮನೆಗೆ ಅಂತ ಅಂದ್ರಿ. ಸೊ ಏನಕ್ಕೆ ಬಂದಿದ್ರು, ಆ ಒಂದು ಕಾರ್ಯ ಏನು ಅಂತ ನೀವೇ ಹೇಳಿ ಮೇಡಮ್. ಎಸ್, ಪತ್ರಿ ಸರ್ ಸುಮಾರು ಸರಿ ಬಂದಿದ್ದಾರೆ ಮೇಡಮ್. ಮೈಸೂರಿಗೆ ಬಂದಾಗೆಲ್ಲ ಆಲ್ಮೋಸ್ಟ್ ಬಂದಿದ್ದಾರೆ. 2016 ಫಸ್ಟ್ ಟೈಮ್ ನಾನು ಸರ್ನ ಭೇಟಿಯಾಗಿದ್ದು ನಮ್ಮ ಮನೆಗೆ ಬಂದಾಗ. ಆಗ IFSS ಪ್ರೋಗ್ರಾಮ್ ನಡೀತಾ ಇತ್ತಲ್ಲಿ. ಸೊ ಅಲ್ಲಿ 3 days ವರ್ಕ್ಶಾಪ್ ಇದ್ದಾಗ 3 days ಕೂಡ ಸರ್ ನಮ್ಮ ಮನೆಗೆ ಬಂದು ಕುಕ್ ಮಾಡ್ತಾಯಿದ್ರು. ಸರ್ ಜೊತೆ ನಾವೆಲ್ಲ ಸ್ಪೆಂಡ್ ಮಾಡಿದ್ವಿ. ಅದಾದಮೇಲೆ ಮತ್ತೆ ನಮಗೆ ಒಂದೆರಡು ಸರಿ 2017 2021 ಈ ರೀತಿ ಕಂಟಿನ್ಯೂಸ್ ಆಗಿ ಸರ್ ಬರ್ತಾಯಿದ್ರು. ಆವಾಗವಾಗ ಪ್ರೋಗ್ರಾಮ್ಸ್ನ 1 day ಪ್ರೋಗ್ರಾಮ್ ಮಾಡ್ತಾಯಿದ್ವಿ. ಪತ್ರಿ ಸರ್ದು ನಡೀತಾ ಇತ್ತು. ಕೊನೆಗೆ ಅಂದರೆ 2020 ಸರ್ 21 ಬಂದಿದ್ದು. ಸೊ ನಮ್ಮ ಗೃಹ ಪ್ರವೇಶದಲ್ಲಿ ನಾವು ಟೋಟಲಾಗಿ ನಮ್ಮ ಮನೆ ಮೇಲ್ಗಡೆ ಪಿರಮಿಡ್ ಒಂದೇ ಸರಿ ಕಟ್ಟಿದ್ದು. ಸೊ ಅವತ್ತಿನ ದಿನ ಬೆಳಿಗ್ಗೆ ಫುಲ್ ರ್ಯಾಲಿ. ಸೊ ರ್ಯಾಲಿ ಆದಮೇಲೆ ಮಧ್ಯಾಹ್ನ ಮನೆ ಗೃಹ ಪ್ರವೇಶ. ಬಟ್ ಯಾವುದೇ ಪೂಜೆ ಹೋಮ ಏನೂ ಇಲ್ಲ. ಗೃಹ ಪ್ರವೇಶದ ನಂತರ ಮನೆ ಪಿರಮಿಡ್ ಓಪನಿಂಗ್ ಪತ್ರಿ ಸರ್ ಬಂದಮೇಲೆ. ಸೊ ಮತ್ತು ಸಂಜೆ ಈವ್ನಿಂಗು ಮ್ಯೂಸಿಕ್ ಮೆಡಿಟೇಷನ್ ಮೇಡಮ್. ಸೊ ಹೋಲ್ ಡೇ ಈ ರೀತಿ ಪ್ರೋಗ್ರಾಮ್ ನಮ್ಮದಾಗಿದ್ದು. ಸೊ ಪತ್ರಿ ಸರ್ ಬಂದಾಗ ನಮಗೆ ಅವ್ರದ್ದು ಏನು ಅಂದರೆ ಅಡುಗೆ ಮಾಡೋದು ತುಂಬ ಇಂಪಾರ್ಟೆಂಟ್. ಸೊ ಎಲ್ಲರೂ ಕಾಯ್ತಾಯಿದ್ರು, ಸರ್ ಅಡುಗೆ ಮಾಡಬೇಕು, ನಾವು ತಿನ್ನಬೇಕು ಅನ್ನೋದು. ಅದೊಂದು ಅದ್ಭುತ ಹೇಳಬೇಕು ಅಂದರೆ. ಸೊ ಸರು 2021 ಬಂದಾಗ ಎಲ್ರಿಗೂ ಎಷ್ಟು ಅಂದರೆ ಆಲ್ಮೋಸ್ಟ್ ಒಂದು 80 ಮೆಂಬರ್ಸ್ ಬಂದಿದ್ರು ನಮ್ಮ ಮನೆಗೆ. ಅಡುಗೆ ಸರ್ ಒಬ್ಬರೇ ಕುಕ್ ಮಾಡಿದ್ದು, ಪಲ್ಯಗಳು ಎಲ್ಲ ಸರ್ ಒಬ್ಬರೇ. ಅದು ಮಾತ್ರ ಎಕ್ಸ್ಪೀರಿಯೆನ್ಸ್ ತುಂಬ. ಯಾಕಂದರೆ ಎಲ್ಲರೂ ಹೊಸೊಬ್ಬರೇ ಆಗಿ ಬಂದಿದ್ದು ಫಸ್ಟ್. ಯಾಕಂದರೆ ಲಾಕ್ಡೌನ್ ಓಪನ್ ಆಗಿತ್ತು. ಎಲ್ರಿಗೂ ಲಾಕ್ಡೌನಲ್ಲಿ PMCಯಿಂದ ತುಂಬ ಎಲ್ಲರಿಗೂ ಪರಿಚಯ ಆಗ್ಬಿಟ್ಟಿತ್ತು ಧ್ಯಾನ ಅಂದರೆ. ಸೊ ಪತ್ರಿ ಸರ್ ಬರ್ತಿದ್ದಾರೆ ಅಂತ ಸುಮಾರು ಹೊಸೊಬ್ಬರು ಬಂದಿದ್ದರು. ಆಗ ಪತ್ರಿ ಸರ್ದು ನಮಗೆ ತುಂಬ ಗ್ರೇಟ್ ಅನುಭವ ಮೇಡಮ್ ಆ ಅಡುಗೆಯಿಂದ. ಮೇಡಮ್, ಪತ್ರಿ ಸರ್ ಜೊತೆ ಮತ್ತು ಪತ್ರಿ ಸರ್ ಜೊತೆಗೆ ಏನಾದರೂ ಒಂದು ಒಳ್ಳೆ ಎಕ್ಸ್ಪೀರಿಯೆನ್ಸು, ಇಲ್ಲ ಅವ್ರು ನಿಮ್ಗೆ ಏನಾದರೂ ಸಜೆಷನ್ ಕೊಟ್ಟಿರೋದು ಆ ಥರ ಏನಾದರೂ ಇದೆಯಾ? 1-2-3 ಇದೆ ಮೇಡಮ್. ಸರ್ ಸುಮಾರು ಸರಿ ಭೇಟಿಯಾದಾಗ ಮೈಸೂರು ಅಂತಲೇ ಕರೆಯೋರು, ನಮಗೆ ಬನ್ನಿ ಇಲ್ಲಿ ಅಂತ ಕರೆಯೋರು. ಓಕೆ, ಮಾತಾಡ್ತಾಯಿದ್ವಿ. ಇನ್ನೇನು ಹೇಳು ಅಂತಿದ್ರು. ಏನು ಅಂತ ಕೇಳೇ ಇಲ್ಲ ನಾನು ಸರ್ಗೆ. ಕೇಳ್ತಾಯಿದ್ರು ಸುಮಾರು ಸರಿ, ಮತ್ತೇನು ಏನು ಕೇಳಿ. ಬಟ್ ಒನ್ ಟೈಮು ಹೇಳಬೇಕು ಅಂದಾಗ ನಾವು ಆನ್ಸೈಟ್ಗೆ ಹೋಗೋದಕ್ಕಿಂತ ಮುಂಚೆ 3 days ವರ್ಕ್ಶಾಪ್ ಇದ್ದಾಗ ಸರ್ ಬಂದಿದ್ದರು. ನಮಗೆ ಸರ್ ಬರೋದಕ್ಕಿಂತ ಮುಂಚೆ ಒಂದು ಟೈಮ್ ಆನ್ಸೈಟ್ಗೆ ಆಗಿತ್ತು, ಬಟ್ ಕ್ಯಾನ್ಸಲ್ ಆಗಿತ್ತು. ಆ ಟೈಮಲ್ಲೇ ಸರ್ ನಮಗೆ ಬಂದಿದ್ದರು. ಸೆಕೆಂಡ್ ಟೈಮ್ ಆಗಿದೆ, ಬಟ್ ಯಾರಿಗೂ ಹೇಳಿರಲಿಲ್ಲ. ಇನ್ನೊಂದು ವೀಕಲ್ಲಿ ಇದೆ ಅಂದರು. ಯಾಕಂದ್ರೆ ಫಸ್ಟ್ ಟೈಮ್ ಕ್ಯಾನ್ಸಲ್ ಆಗಿದೆ ಅಂತ ಹೇಳಿ ಸೆಕೆಂಡ್ ಟೈಮ್ ಕೂಡ ಹೆಂಗಿರುತ್ತೆ ಅಂತ ನಾವು ಯಾರ ಹತ್ರ. ಬಟ್ ಸರ್ 3 days ವರ್ಕ್ಶಾಪ್ ಬಂದಾಗ ಫುಲ್ ಎಂಜಾಯ್ ಮಾಡಿದ್ವಿ. 3rd day ಸರ್ ರಿಟರ್ನ್ ಹೋಗ್ತಾ ಇರಬೇಕಾದಾಗ ವೆಲ್ರನ್, ಹೋಗಿ ಬನ್ನಿ, ಹಾಯಾಗಿ ಹೋಗ್ತೀರಾ ನೀವು ಅಂತ ಸರ್ ಒಂದೇ ಮೆಸೇಜ್ ಹೇಳಿದ್ದು. ಅವಾಗ ನಮಗೆ ಕನ್ಫರ್ಮ್ ಆಗಿದ್ದು. ನಮಗೇನು ವೀಸಾ ಬಂದರೂ ಏನು ಕನ್ಫರ್ಮ್, ಬಟ್ ಸರ್ ಹೇಳೋದ್ರಲ್ಲ ಆ ಕನ್ಫರ್ಮೇಷನ್ ಸಿಕ್ಕಿದ್ದು ನಮಗೆ. ಸೊ ಅದು ಒಂದು ನಿಜವಾಗ್ಲೂ. ಅದಾದಮೇಲೆ ಸರು 2021 ಬಂದಾಗ ನಾನು ಸರ್ ಸುಮಾರು ಸರಿ ಕೇಳಿದ್ರು ಮತ್ತೇನು ಬಟ್ ನನಗೆ ಆಗ ಫಸ್ಟ್ ಬೇಬಿ ಬಾಡಿ ವೆಕೇಟ್ ಮಾಡಿದ್ರಿಂದ ತುಂಬ ಸ್ವಲ್ಪ ಡಿಪ್ರೆಷನಲ್ಲಿದ್ದೆ, ನಾನು ಕೂಡ ಇದ್ದೆ. ಆಗ ಹೊರ್ಗಡೆ ಬಂದಿದ್ರು ಕೂಡ ಸರಿಗೆ ಗೊತ್ತಿತ್ತು ನನಗೆ ಅಲ್ಲಿ ಇದೆ ಅಂತ. ಸರ್ ಕೇಳಿದ್ರು ಮತ್ತೇನು ಹೇಳು, ಏನೂ ಇಲ್ಲ ಅಂತಂದು. ಸರ್ ನನಗೆ ಅವಾಗ ಒಂದೇ ಹೇಳಿದ್ದು, ಇದೇನೂ ಅಲ್ಲ, ಇದು ಚಿಕ್ಕದು, ಇನ್ನೂ ಅನುಭವಿಸೋದಿರುತ್ತೆ, ಯಾಕೆ ಅಷ್ಟು ಬೇಜಾರಾಗ್ತೀಯ, ಎಲ್ಲದಕ್ಕೂ ರೆಡಿಯಾಗಿರಬೇಕು. ಈಗ ಸೈನಿಕರು ಯಾವ ರೀತಿ ಕಾಯ್ತಾ ಇರ್ತಾರೆ, ಏನು ಬರುತ್ತೆ ಅಂತ ಕಾಯ್ತಾರಾ, ಹಂಗೆ ನಾವು ಏನು ಬರುತ್ತೆ ಅಂತ ಕಾಯಬಾರ್ದು. ನಮ್ಮ ಕೆಲಸ ಏನಿದೆ ಅದು ಮಾಡಬೇಕು, ಅದು ಬಂದಿರೋದನ್ನು ಎದುರಿಸ್ಬೇಕು, ಅದು ನಿನ್ನ ಕೆಲಸ ಅಂತ ಹೇಳಿದ್ರು. ಸೊ ಆ ಸೆಂಟೆನ್ಸ್ ಮಾತ್ರ ಯಾವಾಗೂ ಮರೆಯೋಕ್ಕೆ ಸಾಧ್ಯ. ಆವಾಗಿಂದ ಅದೇನೇ ಬರುತ್ತಾ ಖುಷಿಯಿಂದನೇ ಮಾಡ್ತಾ ಹೋಗ್ತಾ, ಆ ಮೂಮೆಂಟಿಗೆ ಬಂದಿದ್ದನ್ನು ನಾವು ಮಾಡ್ತಾ ಹೋಗೋದು. ಸೊ ಅದು ಒಂದು ಎಕ್ಸ್ಪೀರಿಯೆನ್ಸ್ ಮೇಡಮ್ ಸರ್ ಜೊತೆ. ಮೇಡಮ್, ನೀವು ಪಿರಮಿಡ್ ಕಟ್ಟಿಸಿದ್ರಿ ಮನೆ ಮೇಲೆ ಅಂತ ಹೇಳಿದ್ರಿ. ಸೊ ಆ ಕಟ್ಟಿಸಿದಾಗ ಏನಾದರೂ ನಿಮ್ಮಲ್ಲಿ ಇಲ್ಲ ನಿಮ್ಮ ಫ್ಯಾಮಿಲಿಯಲ್ಲಿ ಏನಾದರೂ ಬದಲಾವಣೆಗಳು ಆ ಥರ, ಇಲ್ಲ ಅದ್ರದ್ದು ಏನಾದರೂ ಒಂದು ಒಳ್ಳೆ ಎಕ್ಸ್ಪೀರಿಯೆನ್ಸು ಏನಾದರೂ ಇದ್ದರೆ ಶೇರ್ ಮಾಡಿ. ಮುಂಚೆ ನಮ್ಮ ಮನೆಗೆ ಬರೋರು ಮೇಡಮ್, ಫ್ಯಾಮಿಲಿ ಎಲ್ಲ ಹಾಲಿಡೇಸ್ಗೆ ಎಲ್ಲ ಮಕ್ಕಳು ಎಲ್ಲ ರಿಲೇಷನ್ನು ಬರೋರು. ಬಟ್ ಆಗ ನಮ್ಮ ಮನೇಲಿ ಬದಲಾವಣೆ ಹೇಗೆ ಅಂದರೆ, ಈಗಿರೋ ಮನೆಗೂ ಹಾಗೂ ನಮಗೆ ತುಂಬ ಸೈಲೆನ್ಸ್ ಇಲ್ಲಿ. ಸೊ ಎಷ್ಟು ಪ್ರಶಾಂತತೆ ಇದೆ ಅಂದರೆ, ನಮ್ಮ ಮನೆಗೆ ಬರೋರೆಲ್ಲನೂ ಒಂದು ಆಶ್ರಮಕ್ಕೆ ಬಂದಿದ್ದೀವಿ ಅನ್ನೋ ಥರ ಫೀಲ್ ಮಾಡ್ತಾರೆ. ಸೊ ಅಷ್ಟು ಸೈಲೆನ್ಸ್ ಇದೆ ನಮ್ಮ ಮನೆ ಹತ್ರ. ಯಾಕಂದರೆ ಸುತ್ತ ಕೂಡ ನೇಚರೇ ಇದೆ ನಮ್ಮ ಮನೆ ಹತ್ರ, ಅಷ್ಟು ಮನೆಗಳಿಲ್ಲ, ಟ್ರಾಫಿಕ್ ಅಂತ ಇಲ್ವೇ. ಸೊ ಸೈಲೆನ್ಸ್ ಇರೋದ್ರಿಂದ ನಮ್ಮ ಮನೆ ಆ ರೀತಿ ಆಗಿದೆ ಈಗ ಆಶ್ರಮ ಹತ್ರ. ಯಾರೇ ಬರಲಿ ಫಸ್ಟು ನಮ್ಮ ಮನೆ ಮೇಲ್ಗಡೆ ಫಸ್ಟ್ ಹೋಗ್ಬಿಟ್ಟೆ ಆಮೇಲೆ ಪಿರಮಿಡಲ್ಲಿ ಧ್ಯಾನ ಮಾಡಿ ಬನ್ನಿ ಅಂತೀವಿ.
ನಮ್ಮ ಮನೆಗೆ ಬರೋ ಮಕ್ಕಳೆಲ್ಲ ಮಾಡ್ತಿದ್ರು, ಬಟ್ ಮುಂಚೆ ಕಡಿಮೆ ಮಾಡ್ತಾಯಿದ್ರು. ನಾವು ಈಗ ರೀಸೆಂಟ್ ಪಿರಮಿಡ್ ಓಪನ್ ಆದಮೇಲೆ ಹಾಲಿಡೇಸಿಗೆ ಬಂದಾಗ ಮಕ್ಕಳಿಗೆ ಹೇಳ್ತಿದ್ವಿ ಮಾಡಿ ಬನ್ನಿ ಅಂತ. ಮಾಡ್ತೀವಿ ಅಂತ ಇದ್ರು ಅಲ್ಲೇ ಕೆಳಗಡೆ. ಬಟ್ ಆ ಮಕ್ಕಳಿಗೆಲ್ಲ ಒಂದಿನ ಎಕ್ಸ್ಪೀರಿಯೆನ್ಸ್ ಆಯಿತು. ಪಿರಮಿಡ್ ಇದ್ದು ಮೇಲ್ಗಡೆ ಹೋಗ್ತಾ ಇರಲಿಲ್ಲ, ಅಲ್ಲೇ ಕೂತ್ಕೊಂಡು ಮಾಡೋಣ ಅಂತೆಲ್ಲ ಮಾಡ್ತಾಯಿದ್ರು. ಅವರು ಇನ್ನು 2 ಡೇಸಲ್ಲಿ ಊರಿಗೆ ಹೋಗಬೇಕು. ಸೊ ನೈಟ್ ಕೂತಿದ್ದಾರೆ, ಯಾರಿಗೂ ನಿದ್ದೆ ಬರ್ತಾಯಿಲ್ಲ, ಮಲಗಬೇಕು ನಿದ್ದೆ ಬರ್ತಾಯಿಲ್ಲ. ಸೊ ಯಾರೋ ಬಂದ್ಬಿಟ್ಟು ಅವ್ರಿಗೆ ಹೇಳ್ತಾ ಇದ್ದಾರೆ, ಎಬ್ಬಿಸ್ದಂಗೆ ಆಗ್ತಾಯಿದೆ, ಬಟ್ ಅವ್ರಿಗೆ ಏನೂ ಗೊತ್ತಾಗ್ತಿಲ್ಲ. ಆಮೇಲೆ ಮೇಲ್ಗಡೆ ಯಾರೂ ಇಲ್ಲ ಪಿರಮಿಡಲ್ಲಿ ಅಂದರೆ ಅವ್ರಿಗೆ ಆಗ್ತಿದೆ ಫೀಲ್, ನಾವು ಮೇಲೆ ಹೋಗಿಲ್ಲ ಅನ್ನೋದು ಅವ್ರಿಗೆ ಇನ್ನರಲ್ಲಿದೆ, ತಪ್ಪು ಮಾಡಿದ್ದೀವಿ ನಾವು ಪಿರಮಿಡಿಗೆ ಬಂದ್ಬಿಟ್ಟು ಹೋಗಿಲ್ಲ ಅಂತ. ಅದು ಈ ರೀತಿಯಾಗಿ ಅವ್ರಿಗೆ ತೋರ್ಕೆ. ಸೊ ಅದಕ್ಕೆ ನಾವು ಬಂದಾಗ ಪಿರಮಿಡ್ಗೆ ಹೋಗ್ಬಿಟ್ಟು ಧ್ಯಾನ ಮಾಡಿ ಬರಬೇಕು ಅನ್ನೋದು ಅವ್ರಿಗೊಂದು ಅನುಭವ ಆಯಿತು. ಸೊ ಇಮಿಡಿಯೇಟಾಗಿ ಅವ್ರು ಮಲಗಲಿಲ್ಲ, ಹೋಗ್ಬಿಟ್ಟು ಪಿರಮಿಡಲ್ಲಿ ಕೂತ್ಕೊಂಡು ಧ್ಯಾನ ಮಾಡಿದ್ಮೇಲೆ ಅವ್ರು ಹೇಳಿದ್ರು ಇವಾಗ ನಿದ್ದೆ ಬರ್ತಿದೆ ಮಲಗ್ತೀವಿ ಅಂತ. ಸೊ ಈ ರೀತಿಯಾಗಿ ನಾವು ಇದ್ದದ್ದನ್ನು ಉಪಯೋಗಿಸದೇ ಇದ್ದಾಗ ನಮಗೆ ಯಾವ ರೀತಿಯಿಂದಾಗಿ ನಮಗೆ ಆ ಮೆಸೇಜಸ್ ಬರ್ತಾ ಇರುತ್ತೆ ಮೇಡಮ್. ಮಕ್ಕಳ ಅವರು ಮೇಡಮ್? ಎಸ್ ಮೇಡಮ್, ಅವರಿಗೆ ಆ ಒಂದು ಅನುಭವ ಆಗಿದೆ. ಅವ್ರು ಮಾಡ್ತಾರೆ ಮೇಡಮ್ ಮೆಡಿಟೇಷನ್, ಎಲ್ಲ ಮಕ್ಕಳು ಮಾಡ್ತಾರೆ, ನಮ್ಮ ಫ್ಯಾಮ್ಲಿಲಿ ಎಲ್ಲರೂ ಮಾಡ್ತಾರೆ. ಸೊ ಆ ಮಕ್ಕಳಿಗೆ ಆ ರೀತಿ ಆಗ್ತಿದೆ. ಅವ್ರು ಆದ ತಕ್ಷಣ ದೊಡ್ಡವ್ರಿಗೂ ಹೇಳಿದ್ರೆ ನಮಗೆ ಹಿಂಗೆ ಆಗ್ತಿದೆ ಅಂತ. ಅವರು ಕೂಡ ಎಲ್ಲರೂ ಇಡೀ ಫ್ಯಾಮ್ಲಿನೇ ಮೇಲೆ ಹೋಗ್ಬಿಟ್ಟು ಪಿರಮಿಡಲ್ಲಿ ಕೂತು ಧ್ಯಾನ ಮಾಡಿದ್ರು ಅವತ್ತು ನೈಟ್ ಎಲ್ಲ. ಆಮೇಲೆ ನಿದ್ದೆ ಮಾಡಿದ್ರ ಎಲ್ಲರೂ ಒಂದು 2 to 3 hours ಅಲ್ಲಿ ಮೆಡಿಟೇಷನ್ ಮಾಡಿಬಿಟ್ಟು ಕೆಳಗಡೆ ಬಂದು ಮಲಗಿದ್ರು ಮೇಡಮ್ ಎಲ್ಲರೂ. ಆಮೇಲೆ ನೀವು ಈಗ ಕಾವೇರಿ ಪಿರಮಿಡ್ ಅಂತ ಒಂದು ನಿರ್ಮಾಣ ಮಾಡ್ತಾ ಇದೆ ಅಂತ ಹೇಳಿದ್ರಿ, ಸೊ ಅದ್ರ ಬಗ್ಗೆ ಹೇಳಿ. ಈ ಒಂದು ಕಾವೇರಿ ಪಿರಮಿಡ್ ಪಬ್ಲಿಕ್ ಪಿರಮಿಡ್ ಮೇಡಮ್. ಫಸ್ಟ್ ನಮಗೆ ಅನಿಸಿದ್ದು, ನಾವು ಆ್ಯಕ್ಚುಲಿ 2012ಇಂದ ಧ್ಯಾನಕ್ಕೆ ಅವರು ಮುಂಚೆನೇ ಬಂದಿದ್ದರು. ನಮಗೆ 12ಅಲ್ಲಿ ನಾನು 13ಅಲ್ಲಿ ಸ್ಟಾರ್ಟ್ ಮಾಡಿದೆ ಪ್ರಚಾರ ಮಾಡೋದಕ್ಕೆ. ಪ್ರಚಾರ ಮಾಡೋಕ್ಕೆ ಶುರು ಮಾಡಿದ್ಮೇಲೆ ನಾವು ಮೈಸೂರಲ್ಲಿ ಸುತ್ತಾಡ್ತಾ ಇದ್ವಿ, ಸುಮಾರು ನೋಡ್ತಾ ಇದೆ. ಈಗ ಎಕ್ಸಾಂಪಲ್ ನಮ್ಮ ಮೈಸೂರು ಅರಮನೆನೇ ಆಗಿರ್ಬೋದು, ಎಷ್ಟು ಜನ ಬರ್ತಾ ಇದ್ದಾರೆ ಮೈಸೂರು ಅರಮನೆ, ಜೂ ಆಗಿರ್ಬೋದು. ವರ್ಷಕ್ಕೆ ಏನಿಲ್ಲ ಅಂದರೆ ಸೊ ಒಂದು 20-30 ಲಕ್ಷ ಜನ ವಿಸಿಟ್ ಮಾಡ್ತಾರೆ ಅಂತ ಅಲ್ಲಿ ಇದೆ. ಇಷ್ಟು ಜನ ವಿಸಿಟ್ ಮಾಡಬೇಕಾದಾಗ ಅದರಲ್ಲಿ ನಮಗೆ ನಮ್ಮ ಧ್ಯಾನವನ್ನು ಯಾಕೆ ಪರಿಚಯ ಮಾಡ್ಬೋದು? ಸ್ಟಾರ್ಟಿಂಗಲ್ಲಿ ನಾವು ಅಲ್ಲಿ ಹೋಗ್ಬಿಟ್ಟು ಪಾಂಪ್ಲೆಂಟ್ಸ್ ಕೊಡ್ತಾ ಇದ್ವಿ. ಸೊ ಇದರಿಂದ ಆಗಲ್ಲ, ನಾವು ಏನಾದರೂ ಒಂದು ಕಟ್ಟಿಸಿದಾಗ ಅಲ್ಲಿ ಬಂದು ವಿಸಿಟ್ ಮಾಡ್ತಾರೆ ಜನ ಅನ್ನೋ ಒಂದು ಥಾಟ್ ಬಂತು. ಸೊ ಅದನ್ನು ನಾವು ಏನು ಅಂದ್ಕೊಂಡ್ವಿ, ನಾವು ಮೈಸೂರಲ್ಲಿ ಒಂದು ಪಿರಮಿಡ್ನ ನಿರ್ಮಾಣ ಮಾಡಿದಾಗ ಜನ ಅಲ್ಲಿಗೆ ಬರ್ತಾರಲ್ಲ ವಿಸಿಟ್, ಆವಾಗ ನಾವು ಅವ್ರಿಗೆ ಧ್ಯಾನ ಸುಲಭವಾಗಿ ಹೇಳ್ಕೊಡ್ಬೋದಲ್ಲ ಅನ್ನೋ ಒಂದು ಥಾಟ್ ಬಂತು. ಓಕೆ ಆಗುತ್ತೆ ನೋಡೋಣ ಹಾಗಾದರೆ ಮಾಡೋಣ ಅಂತಂದು ಇದನ್ನು ನಾವು 2020-21ನಲ್ಲಿ ಮಾತಾಡ್ತಾ ಹೋದ್ವಿ. ಆಗ ಮಾತಾಡ್ತಾ ಏನಾಯಿತು, ಯಾರೋ ಒಬ್ಬರು ಹೀಗೇ ಡೊನೇಟ್ ಮಾಡ್ತೀವಿ ಅಂತ ನಮಗೆ ಫೋನ್ ಮಾಡಿದ್ರು. ನಮಗೆ ಧ್ಯಾನ ಗೊತ್ತಿದೆ, ಮೈಸೂರಲ್ಲಿ ಒಂದು ಜಾಗವನ್ನು ನಿಮಗೆ ಡೊನೇಟ್ ಮಾಡ್ತೀವಿ, ದಯವಿಟ್ಟು ಒಂದು ಪಿರಮಿಡನ್ನು ಮಾಡೋಣ ಅಂದರು. ಸೊ ಆಗ ನಮಗೆ ತುಂಬ ಸಂತೋಷ ಆಯಿತು. ಅದಾದ ಮೇಲೆ ಇಮಿಡಿಯೇಟಾಗಿ ನಾವೀಗೆ ಒಂದು ಪಿರಮಿಡ್ ಸ್ಪಿರಿಚುವಲ್ ಸೊಸೈಟಿ ಮೂವ್ಮೆಂಟ್ ಮೈಸೂರು ಅಂತ ಸ್ಟಾರ್ಟ್ ಮಾಡಿದ್ವಿ. ಆವಾಗ ಅವ್ರ ಹತ್ರ ಹೋಗಿ ಎಲ್ಲ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಿ, ಅವ್ರು ಎಷ್ಟು ವರ್ಷದಿಂದ ಧ್ಯಾನ ಮಾಡ್ತಾರೆ, ಅವ್ರಿಗೇನು ಲಾಭ ಆಗಿದೆ, ಯಾಕೆ ಕೊಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ಎಲ್ಲ ತಿಳ್ಕೊಂಡ್ವಿ. ಅದಾದಮೇಲೆ ಸೊ ಒಂದು ಎಲ್ಲರೂ ಸೇರಿ 2000 ಲಾಸ್ಟ್ ಇಯರು ನಾವು ಅದನ್ನೆಲ್ಲ ಡೊನೇಟ್ PSMಗೆ ಅವರು ಡೊನೇಟ್ ಮಾಡಿದ್ಮೇಲೆ, ರವಿಕುಮಾರ್ ಅಂತೇಳಿ ಅವ್ರು ಮಾಡಿದ್ಮೇಲೆ ನಾವು ಓಕೆ ನಮ್ಮ ಮೈಸೂರಲ್ಲಿ ಒಂದು ಕಾವೇರಿ ಹೆಸರು ಕೂಡ ಮೇಡಮ್ ಹತ್ರ ಪತ್ರಿ ಮೇಡಮಿಗೆ ಫೋನ್ ಮಾಡಿದ್ವಿ, ಈ ರೀತಿ ಡೊನೇಟ್ ಮಾಡಿದ್ದಾರೆ ಮೇಡಮ್, ನಾವು ಪಿರಮಿಡ್ ಕಟ್ಟಬೇಕು ಅಂತಿದ್ದೀವಿ, ಒಂದು ಹೆಸರು ಕೊಡಿ ಮೇಡಮ್ ಅಂತಂದು. ಸೊ ಮೇಡಮ್ ಹೇಳಿದ್ರು ಮೈಸೂರಲ್ಲಿ ಬಂದು ಚಾಮುಂಡೇಶ್ವರಿ ಫೇಮಸ್ ಇದೆ ಮೇಡಮ್, ಚಾಮುಂಡೇಶ್ವರಿ ಆಲ್ರೆಡಿ ಪಿರಮಿಡ್ ಇದೆ ಮೇಡಮ್, ಇನ್ನೊಂದು ಏನಾದರೂ. ಸೊ ಅಲ್ಲಿ ನದಿ ಹೆಸರು ಕಾವೇರಿ, ಸೊ ಹಾಗಾಗಿ ಅಲ್ಲಿರ್ತಕ್ಕಂಥ ಫೇಮಸ್ ಕಾವೇರಿ ಅಂತಲೇ ಇಡಿ, ನೀವು ಶ್ರೀ ಕಾವೇರಿ ಪಿರಮಿಡ್ ಧ್ಯಾನ ಕೇಂದ್ರ ಅಂತ ಇಡಿ ಅಂತ. ಕಾವೇರಿ ನದಿ, ಎಲ್ರಿಗೂ ನೀರು ಎಷ್ಟು ಬೇಕು ಇಂಪಾರ್ಟೆಂಟು, ಹಾಗೆ ಕೂಡ ಧ್ಯಾನನೂ ಇಂಪಾರ್ಟೆಂಟು, ಕಾವೇರಿ ಅಂತ ಇಡಿ ನೀವು ಅಂತಂದರು. ಸೊ ಆಗ ಕಾವೇರಿ ಅಂತ ಇಟ್ವಿ. ಈ ಒಂದು ಕಾವೇರಿ ಪಿರಮಿಡ್ ಅವ್ರು 40x40 ಜಾಗವನ್ನು ಡೊನೇಟ್ ಮಾಡಿದ್ರು. ಅದರಲ್ಲಿ ನಾವು ಒಂದು 30x30 ಜಾಗವನ್ನು ಧ್ಯಾನಾಲಯವನ್ನು ಮಾಡೋಣ ಅಂತೇಳ್ಬಿಟ್ಟು ಪಿರಮಿಡನ್ನು ಕಟ್ತಾಯಿದ್ದೀವಿ. ಅದ್ರ ಜೊತೆ ಅದ್ರ ಹಿಂಭಾಗನೇ ವಾಶ್ರೂಮ್ಸು, ಟಾಯ್ಲೆಟ್ಸ್ ಎಲ್ಲ ಕಟ್ತಾಯಿದ್ವಿ. ಸೊ ಪಕ್ಕದಲ್ಲೇ ನಮಗೆ ಒಂದು ಕಾರ್ನರ್ ಸೈಟ್ ಇದೆ, ಅಲ್ಲಿ ಕೂಡ ನೆಕ್ಸ್ಟ್ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಅದನ್ನು ಈಗ ಪರ್ಚೇಸ್ ಮಾಡ್ತಾಯಿದ್ದೀವಿ. ಅದರಲ್ಲಿ ಅನ್ನದಾನ ಆಗಿರ್ಬೋದು, ಡಾರ್ಮೆಟ್ರೀಸ್ ಆಗಿರ್ಬೋದು, ಎಲ್ಲ ಸೇವೆನೂ ಸಿಗುತ್ತೆ. ಸೊ ಈಗ ಮೈಸೂರಿಗೆ ಒಂದು ಟೂರ್ ಬಂದಾಗ ಎಲ್ಲ ಪ್ಯಾಕೇಜ್ ಹೆಂಗೆ ಆಗುತ್ತೆ, ಇನ್ಕ್ಲೂಡ್ ಕೂಡ ಅದರಲ್ಲಿ ಕಾವೇರಿ ಪಿರಮಿಡ್ ಅನ್ನೋ ಒಂದು ಪ್ಲೇಸ್ ನೋಟ್ ಆಗಬೇಕು ನಮಗೆ ಮೈಸೂರಲ್ಲಿ ಅನ್ನೋದು ಒಂದು ಮುಂದೆ ಇದೆ ಮೇಡಮ್, ಆಗುತ್ತೆ ಅದು. ಹಾಗೆ ಈಗ ಪಿರಮಿಡ್ ನಿರ್ಮಾಣಗಳ ಬಗ್ಗೆ ತುಂಬ ಹೇಳಿದ್ರಿ, ನಿಮ್ಮ ಮನೆ ಮೇಲೆ ಕೂಡ ಆಗಿದೆ, ಈಗ ಕಾವೇರಿ ಪಿರಮಿಡ್ ಮಾಡ್ತಾ ಇದೆ. ಸೊ ಆ ಪಿರಮಿಡ್ ಬಳಕೆಯನ್ನು ಮಾಡೋದು ಎಷ್ಟು ಅವಶ್ಯಕ, ಮಂಚಿನಲ್ಲಿ ಯಾವ ರೀತಿ ಅದು ಸಪೋರ್ಟ್ ಮಾಡುತ್ತೆ ಅದು? ಎಸ್ ಮೇಡಮ್, ತುಂಬ ಹೇಗೆ ಅಂತಂತಂದರೆ ಇವಾಗ ನಾನು ಹೇಳಿದೆ ಮಕ್ಕಳಿಗೆ ಹೋದಾಗ ನಾವು ಸಣ್ಣ ಎಕ್ಸ್ಪೆರಿಮೆಂಟ್ಸ್ನ ಮಾಡ್ತಾ ಇದ್ವಿ, ತೋರಿಸ್ತಾ ಇದ್ವಿ ಅಂತ.
ಅದೇ ರೀತಿ ಇವಾಗ ಆ ವಾಟರ್ಗೆ ಆಗಿರ್ಬೋದು, ಯಾವುದಕ್ಕೆ ಆಗಿರ್ಬೋದು ಎಷ್ಟು ಶಕ್ತಿ ಇದೆ ಅಂದಾಗ ನಮ್ಮಲ್ಲಿ ಈಗ ಉದಾಹರಣೆ ಒಂದು ಪಿರಮಿಡ್ ಕೆಳಗಡೆ ಟೊಮೊಟೊ ಇಟ್ಟು ಹೊರಗಡೆ ಇಟ್ಟು ಎಕ್ಸ್ಪೆರಿಮೆಂಟ್ ಮಾಡ್ತೀವಿ. ಸೊ ಆ ಟೊಮೊಟೊ ಪಿರಮಿಡ್ ಕೆಳಗಿಟ್ಟಾಗ ಯಾವ ರೀತಿ ಆಗುತ್ತೆ, ಹಾಗೇ ಇರುತ್ತೆ ಅದು. ಯಾಕೆ ಅಂದರೆ ಅದರಲ್ಲಿರ್ತಕ್ಕಂಥ ಶಕ್ತಿ. ಹಂಗೆ ಇವಾಗ ನಾವು ಮಾಮೂಲಿ ಧ್ಯಾನ ಮಾಡಿದಾಗ ಶಕ್ತಿ ಬರುತ್ತೆ. ಪ್ರಕೃತಿ ಎಲ್ಲ ಕಡೆಯೂ ಶಕ್ತಿ ಇದೆ, ಬಟ್ ಆ ಪಿರಮಿಡ್ಡಲ್ಲಿ 3 ಪಟ್ಟು ಜಾಸ್ತಿ ಇದೆ ಶಕ್ತಿ. ಹಾಗಾಗಿ ನಾವು ಅದನ್ನು ಬಳಸಿದಾಗ ನಮ್ಮಲ್ಲಿರ್ತಕ್ಕಂಥದ್ದು ಬೇಗ ಹೀಲ್ ಆಗುತ್ತೆ. ಸೊ ಹೊರ್ಗಡೆ ಒಂದು 3 ಅವರ್ಸ್ ಮಾಡೋದು ಪಿರಮಿಡ್ ಕೆಳಗಡೆ 1 ಅವರಲ್ಲಿ ಮಾಡಿದ್ರೆ ಆಗುತ್ತೆ ಅನ್ನೋದಕ್ಕೋಸ್ಕರ ಆ ಒಂದು ಪಿರಮಿಡನ್ನು ನಾವು ಬಳಸ್ತಾ ಹೋಗ್ತೀವಿ ಮೇಡಮ್. ಆರೋಗ್ಯದ ಬಗ್ಗೆ ನಾವು ಮಾತಾಡೋದಾದರೆ, ಸೊ ಪಿರಮಿಡ್ ಯಾವ ರೀತಿ ಎಲ್ಲ ನೀವೇನಾದರೂ ಆ ಥರ ಎಕ್ಸ್ಪೆರಿಮೆಂಟ್ ಮಾಡಿದ್ದೀರಾ ಆರೋಗ್ಯದ ಹೆಲ್ತ್ ಬಗ್ಗೆ ಏನಾದರೂ? ಎಸ್ ಮೇಡಮ್, ನಾನು ಡೈಲಿ ವಾಟರ್ ಅದ್ರ ಕೆಳಗಡೆನೆ, ನೀರು ಪಿರಮಿಡ್ ಕೆಳಗಡೆನೆ ನಾವು ಪ್ರತಿದಿನ ಇಡೋದು. ಸೊ ಅದು ಒಂದು ತೆಮ್ಗೆ ತುಂಬ ಒಬ್ಬೊಬ್ರಿಗೂ ಪಿರಮಿಡ್ ಕೆಳಗಡೆ ಇಟ್ಟು ಬೆಳಿಗ್ಗೆ ಹೋಲ್ ತೆಮ್ಗೆ ಆ ನೀರೇ ಕುಡಿಯೋದು ನಾವು. ಸೊ ಏನಾಗುತ್ತೆ, ನಮ್ಮ ದೇಹಕ್ಕೆ ನೀರು ಹೆಚ್ಚು ಬೇಕು. ಈ ರೀತಿಯ ಹೇಗೆ ಅಂತಂದರೆ ಮೇಡಮ್, ನೀರು ಇಡ್ತಾ ಡೈಲಿ ನಾವು ಒಬ್ಬೊಬ್ರಿಗೂ ಅಂತ ಹೇಳ್ಬಿಟ್ಟು ತೆಮ್ಗೆಯಲ್ಲಿ ನೀರು ಇಟ್ಬಿಟ್ಟು ಅದ್ರ ಮೇಲೆ ಪಿರಮಿಡ್ ಇಡ್ತೀವಿ. ಸೊ ಆ ನೀರನ್ನು ಕುಡಿದಾಗ ನಮಗೆ ಒಂಥರ ಎನರ್ಜಿ ಆಗುತ್ತೆ ಬಾಡಿಯೆಲ್ಲ. ಹೇಗಾಗುತ್ತೆ ಅಂದರೆ ಹೋಲ್ ಡೇ ಅಷ್ಟು ಎನರ್ಜಿ ಆಗಿರ್ತೀವಿ. ಸೊ ಮಾಡಿ ನೋಡ್ಬೋದು, ಹೊರ್ಗಡೆನೂ ಅದ್ರ ಕೆಳಗಡೆ ಇಟ್ಟು ನೋಡ್ಬೋದು. ಸೊ ಸ್ಟಾರ್ಟಿಂಗ್ ನಾವು ಹೇಳ್ತಾಯಿದ್ವಿ 1 ಗ್ಲಾಸ್ ಬಿಸಿನೀರು ಕುಡಿಬೇಕು ಬೆಳಿಗ್ಗೆ ಅಂತ. ಅದನ್ನು ಕುಡಿತಾ ಇದ್ದೆ ನಾನು ಸ್ಟಾರ್ಟಿಂಗಲ್ಲಿ. ಬಟ್ ಈಗ ಏನು ಕುಡಿತಾಯಿಲ್ಲ. ಚಳಿ ಇದ್ದರೂ ಕೂಡ ಆ ತೆಮ್ಗೆಯಲ್ಲಿ ಇರ್ತಕ್ಕಂಥ ನೀರನ್ನೇ ಕುಡಿತೀನಿ ನಾನು. ಏನು ತಣ್ಣಗಿರಲ್ಲ, ಬೆಳಗ್ಗೆ ಎಷ್ಟು ಚಳಿ ಇದ್ದರೂ ಕೂಡ ಆ ನೀರನ್ನೇ ಕುಡಿತೀನಿ. ಏನು ಶೀತ ಏನೂ ಆಗೋಲ್ಲ. ಸೊ ಅಂದರೆ ಆ ಎನರ್ಜಿ ಬರುತ್ತೆ ನಮಗೆ. ಆಮೇಲೆ ಹಣ್ಣು ತರಕಾರಿಗಳು ಎಲ್ಲದೂ ನಾವು ಪಿರಮಿಡ್ ಕೆಳಗಡೆನೇ ಇರುತ್ತೆ ನಮ್ಮ ಮನೇಲಿ. ಅದಾದಮೇಲೆ ನಮಗೆ ಇನ್ನು ಮೇಲ್ಗಡೆ ಸಿಂಟ್ಯಾಕ್ಸಲ್ಲೇ ಸಿಂಟ್ಯಾಕ್ಸ್ ಒಳಗಡೆನೇ ಒಂದು ಪಿರಮಿಡ್ ಹಾಕ್ಬಿಟ್ಟಿದ್ದೀವಿ ನಾವು. ಸೊ ಹಂಗಾಗಿ ನಮಗೆ ನೀರು ಏನು ಇದು ಇಲ್ಲ. ಇನ್ನು ಎಲ್ಲದರಲ್ಲೂ ಆಲ್ಮೋಸ್ಟ್ ನಾವು ಪಿರಮಿಡ್ಸ್ ಯೂಸ್ ಮಾಡ್ತೀವಿ ಮನೇಲಿ. ಆದಷ್ಟು ಹೆಚ್ಚು ಯೂಸ್ ಮಾಡಿದಷ್ಟು ನಮ್ಮ ಬಾಡಿ ಏನಾಗುತ್ತೆ, ಹೀಲ್ ಆಗ್ತಾ ಹೋಗುತ್ತೆ ಮೇಡಮ್. ಪತ್ರಿ ಸರ್ ಹೇಳ್ದಂಗೆ ಧ್ಯಾನ, ಸ್ವಾಧ್ಯಾಯ, ಸಜ್ಜನ ಸಾಂಗತ್ಯ ಬಹಳ ಮುಖ್ಯ ಅಂತ ಹೇಳ್ತಾರೆ. ಸೊ ನಿಮ್ಮ ಜೀವನದಲ್ಲಿ ಸ್ವಾಧ್ಯಾಯ ಅನ್ನೋದು ಯಾವ ರೀತಿ ಅಳವಡಿಸ್ಕೊಂಡಿದ್ದೀರಾ, ಅದ್ರ ಬಗ್ಗೆ ಒಂದಷ್ಟು ಮಾಹಿತಿ ನೀಡಿ. ಎಸ್ ಮೇಡಮ್, ನಾನು ಈಗ ಹೇಳಬೇಕು ಅಂದರೆ ಪ್ರಾರಂಭದಲ್ಲಿ ಸ್ಟೂಡೆಂಟ್ ಆಗಿದ್ದಾಗ ಬುಕ್ಸ್ಗಳನ್ನು ಕಡಿಮೆ ಓದ್ತಾ ಇದ್ದೆ. ಅವ್ರು ಓದ್ತಾ ಇದ್ರು, ಅದನ್ನು ಅವ್ರು ನನಗೆ ಓದಿದ್ಮೇಲೆ ನಾನು ಹೇಳ್ತಾ ಇದ್ದೆ, ನೀವೇನು ಓದಿದ್ದೀರಾ ನನಗೆ ತಿಳಿಸಿ ಅಂತ. ಸೊ ಅದನ್ನು ಕೇಳಿಸ್ಕೊತಾ ಇದ್ದೆ. ಸೊ ಅದಾದಮೇಲೆ ಒಂದು ಸ್ವಲ್ಪ ದಿನಗಳು ನಾನು ಬುಕ್ಸ್ಗಳನ್ನು ಓದ್ತಾ ಇದ್ದೆ. ಮಧ್ಯೆ ಪತ್ರಿಜಿಗಳು ಅಷ್ಟು ಬುಕ್ಸನ್ನು ನಾನು ಓದಿದ್ದೀನಿ. ಅದಾದಮೇಲೆ ಓಶೋದು 1-2 ಬುಕ್ಸ್ಗಳನ್ನು ಓದಿದ್ದೀನಿ. ಅದಾದಮೇಲೆ ನಾನು ಕೂಡ ಸ್ವಲ್ಪ ಬ್ಯುಸಿ ಆಗೋದ್ಮೇಲೆ ನಾವು ಎಷ್ಟು ಅಂದರೆ ಈಗ PMCಲಿ ಬರ್ತಕ್ಕಂಥ ಎಕ್ಸ್ಪೀರಿಯನ್ಸ್ನಾಗಿರ್ಬೋದು ಈ ರೀತಿ ಕೇಳ್ತಾ ಹೋದ್ವಿ. ಸೊ ಅದಾದಮೇಲೆ ಮತ್ತು ಅವರು ಯಾವಾಗ ಫ್ರೀಯಾಗಿ ಓದ್ತಾ ಇರ್ತಾರೆ ಹಾಗೂ ನಾನು ಕೇಳ್ತಾ ಇರ್ತೀನಿ. ಮತ್ತು ಯಾವಾಗಾದರೂ ನಾನು ಕೂಡ ಜರ್ನಿ ಟೈಮಲ್ಲಾಗಿರ್ಬೋದು ಅಥವಾ ಯಾವಾಗ ಸಿಗುತ್ತೆ, ಯಾಕಂದರೆ ಈಗ ಒಂದು 2 ಇಯರ್ಸಿಂದ ಮಗು ಇರೋದ್ರಿಂದ ನಾನು ಸ್ವಲ್ಪ ಕಡಿಮೆ ಓದೋದು, ಕೇಳ್ತಾ ಇರ್ತೀನಿ ಜಾಸ್ತಿ. ಅವ್ನು ಮಲಗಿದಾಗೆಲ್ಲ ಎಕ್ಸ್ಪೀರಿಯನ್ಸ್ನಾಗಿರ್ಬೋದು, ಪತ್ರಿ ಸರ್ ಸ್ಪೀಚ್ಗಳನ್ನಾಗಿರ್ಬೋದು. ಸೊ ಈ ರೀತಿಯಾಗಿ ನಾನು ಕೇಳ್ತಾ ಇರ್ತೀನಿ ಜಾಸ್ತಿಯಾಗಿ ಮೇಡಮ್. ತಪಸ್ವಿ ಮಹಾರಾಜ್ ಅಂತೇಳಿ, ಸೊ ಅವರು 180 ವರ್ಷಗಳು. ಅವರು ಯಾವ ರೀತಿ ಧ್ಯಾನ ಇಂಪಾರ್ಟೆಂಟ್ ಜೀವನದಲ್ಲಿ, ಹೇಗೆ ಧ್ಯಾನ. ಸೊ ನಾವು ಹೇಳ್ತೀವಿ ಈಗ ಧ್ಯಾನ ಅಂದರೆ ಸುಲಭವಾಗಿ ಕೂತ್ಕೋತೀವಿ, ಕಣ್ಣು ಮುಚ್ಚುತ್ತೀವಿ, ಉಸಿರಾಟ. ಸೊ ಅದು ಸುಲಭವಾಗಿ ಯಾರಿಗಾದರೂ ಹೋಗ್ಬಿಟ್ಟು ಹೇಳ್ಕೊಡ್ತೀವಿ. ಬಟ್ ಅವರು ಆಗಿನ ಕಾಲದಲ್ಲಿ ಧ್ಯಾನ ಅಂದರೆ ಹೇಗೆ, ಯಾವ್ಯಾವ ರೀತಿಯಲ್ಲಿ ಮಾಡ್ತಾಯಿದ್ರು, ಹೇಗೆ ನಡೀತಾ ಇತ್ತು, ಅದೆಲ್ಲದು ಅವರ ಜೀವನ ಚರಿತ್ರೆ ಅದರಲ್ಲಿದೆ ಮೇಡಮ್. ಸೊ ಅವರು ಕಡೆ ತಪಸ್ಸಾಗಿರ್ಬೋದು, 12 ವರ್ಷಗಳ ಕಾಲ ಒಂದು ಕಾಲನ ಮೇಲೆ ಎತ್ತಿ ಧ್ಯಾನ ಮಾಡಿದ್ದಾರೆ. ಒಂದೇ ಕಾಲಲ್ಲಿ ನಿಂತಿದ್ದಾರೆ ಅವರು. ಸೊ ಈ ರೀತಿಯಾಗಿ ಧ್ಯಾನಕ್ಕೆ ಎಷ್ಟೆಷ್ಟು ವಿಚಿತ್ರವಾಗಿ, ಎಷ್ಟೋ ಡಿಫ್ರೆಂಟಾಗಿ ಅವರು ತಪಸ್ಸುಗಳನ್ನು, ಕಡೆ ತಪಸ್ಸಾಗಿರ್ಬೋದು, ಸೊ ಈ ರೀತಿಯಾಗಿ ಮಾಡ್ತಾಯಿದ್ದಾರೆ. ಆ ಬುಕ್ಕಲ್ಲಿ ಅವರ ಜೀವನ ಚರಿತ್ರೆನೇ ಇದೆ ಮೇಡಮ್. ನೀವು ಮೊದಲ ಬಾರಿ ಓದಿದಂಥ ಪುಸ್ತಕ ಯಾವುದು? ನಾನು ಮೊದಲ ಬಾರಿಗೆ ಓದಿದ್ದು ಧ್ಯಾನ ಅನ್ನೋ ಬುಕ್ಕನ್ನೇ ಮೇಡಮ್, ಪತ್ರಿ ಸರ್ ಅವ್ರದ್ದು. ಭಾಳ ಖುಷಿ ಆಯಿತು ಮೇಡಮ್ ನಿಮ್ಮ ಜೊತೆ ಮಾತಾಡಿ. ನಿಮ್ಮ ಒಂದು ಅನುಭವವನ್ನು ಹಂಚ್ಕೊಂಡಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದಗಳು. ಹಾಗೆಯೇ ಪ್ರತಿಯೊಬ್ಬರಿಗೂ ಧ್ಯಾನದ ಬಗ್ಗೆ ಒಂದು ಫೈನಲ್ ಆಗಿ ಏನು ಮೆಸೇಜ್ ಹೇಳೋಕ್ಕೆ ಇಷ್ಟಪಡ್ತೀರಾ? ಸೊ ಪ್ರತಿಯೊಬ್ಬರ ಜೀವನದಲ್ಲೂ ಸೊ ನಮಗೆ ಏನೇ ಇಂಪಾರ್ಟೆಂಟ್ ಇದ್ದರೂ ಕೂಡ ಅದೆಲ್ಲದಕ್ಕಿಂತ ಮುಖ್ಯವಾಗಿ ಧ್ಯಾನ ಬೇಕೇ ಬೇಕು. ಸೊ ಯಾಕೆ ಅಂದರೆ ನಾವು ಪ್ರತಿದಿನ ಹೇಳ್ತೀವಿ ನಮಗೆ ಜೀವನದಲ್ಲಿ ಆ ತೊಂದರೆ ಇದೆ, ಈ ತೊಂದರೆ ಇದೆ. ಯಾವುದು ತೊಂದರೆ ಇಲ್ಲ, ಅದೆಲ್ಲ ನಾವು ಮಾಡ್ಕೊಂಡಿರೋದು, ಅದೆಲ್ಲ ನಮ್ಮಿಂದನೇ ಕ್ರಿಯೇಟ್ ಆಗಿರುತ್ತೆ. ಸೊ ಹಂಗಾಗಿ ಆ ಕ್ರಿಯೇಟ್ ಮಾಡ್ಕೊಳ್ಳೋದು ಬೇಡ ಅಂದಾಗ ಧ್ಯಾನ ಬೇಕೇ ಬೇಕು. ಸೊ ನಾವು ಒಂದು ಪಾಸಿಟಿವನ್ನು ಕ್ರಿಯೇಟ್ ಮಾಡ್ಕೋಬೇಕು, ಆ ನೆಗೆಟಿವನ್ನು ತೆಗೆದು ಪಾಸಿಟಿವ್ ಮಾಡಬೇಕು ಅಂದರೆ ಧ್ಯಾನ ಬೇಕು. ಸೊ ಆ ಒಂದು ಕ್ರಿಯೇಷನ್ಗೆ ಧ್ಯಾನ ಇಂಪಾರ್ಟೆಂಟು. ಸೊ ಅದಕ್ಕೋಸ್ಕರ ಪ್ರತಿಯೊಬ್ಬರು ಧ್ಯಾನ ಮಾಡಲೇಬೇಕು ಮೇಡಮ್.
ನೋಡಿದ್ರಲ್ಲ ವೀಕ್ಷಕರೇ, ಇವತ್ತು ನಮ್ಮ ಜೊತೆ ಅನಿತಾ ಮೇಡಮು ತಮ್ಮ ಅನುಭವಗಳನ್ನು ಎಷ್ಟು ಸ್ಪಷ್ಟವಾಗಿ ಆನಂದವಾಗಿ ಹಂಚ್ಕೊಂಡ್ರು ಅಂತ. ಸೊ ಇದೇ ರೀತಿಯಾಗಿ ಕಾವೇರಿ ಪಿರಮಿಡ್ ಕೂಡ ನಿರ್ಮಾಣ ಆದಮೇಲೆ ಮತ್ತೊಮ್ಮೆ ಬಂದು ನಮ್ಮ ಜೊತೆ ಅವರ ಒಂದು ಎಕ್ಸ್ಪೀರಿಯನ್ಸನ್ನು ಹಂಚ್ಕೋಬೇಕು ಅಂತ ಈ ಮೂಲಕ ಆಶಿಸ್ತಾ ಇದ್ದೀರಿ ಮೇಡಮ್. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಥ್ಯಾಂಕ್ ಯು ಮೇಡಮ್. ಈ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದಗಳು ಮೇಡಮ್. ಈ ಮೂಲಕ PMC ವೀಕ್ಷಿಸ್ತಾ ಇರ್ತಕ್ಕಂಥ ಎಲ್ಲ ಮಾಸ್ಟರ್ಗಳಿಗೂ ದಯವಿಟ್ಟು ಈ ಒಂದು PMC ಚಾನಲನ್ನು ವೀಕ್ಷಿಸಿ ಎಲ್ಲ ಮಾಸ್ಟರ್ಗಳು ತಮ್ಮ ಅನುಭವವನ್ನು ಹಂಚ್ಕೋಬೇಕು. ಅದೇ ರೀತಿಯಾಗಿ PMCಯಲ್ಲಿ ಬರ್ತಕ್ಕಂಥ ಪ್ರತಿಯೊಂದು ಕಾರ್ಯಕ್ರಮಗಳನ್ನು ವೀಕ್ಷಣೆ ಮಾಡಿ ದಯವಿಟ್ಟು PMCಯನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಆದಷ್ಟು ಶೇರ್ ಮಾಡ್ತಾ ಹೋಗಿ. ಥ್ಯಾಂಕ್ ಯು ವೆರಿ ಮಚ್ ಮಾಸ್ಟರ್ಸ್. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.